ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 1ನೇ ವಚನವನ್ನು ನಾನೇ ಓದ್ತಾ ಇದ್ದೇನೆ. 16ನೇ ಅಧ್ಯಾಯ 1ನೇ ವಚನ. ಆಮೇಲೆ ಅವನು ಬೆರಬ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋತಿಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿಕೊಡಲಿ. ಪ್ರಿಯರೇ, ನಾವು ಅನೇಕ ಯವನಸ್ಥರನ್ನು ಆರಿಸಿಕೊಂಡಿದ್ದೇವೆ. ಅವರ ಜೀವನದಲ್ಲಿ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಸತ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಈಗಾಗಲೇ ಈ ತಿಮೋತಿನ ಜೀವನದಿಂದ ಸುಮಾರು ಒಂದು 4ರಿಂದ 5 ಸಂದೇಶಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನನಗೆ ದೇವರು ಕೃಪೆ ತೋರಿಸನು. ಅದ್ರ ಕ್ರಮವಾಗಿ ಅಲ್ಲ, ಅದ್ರ ಮಧ್ಯದಲ್ಲಿ 1 ತಿಂಗಳ ಗ್ಯಾಪ್, 2 ತಿಂಗಳ ಗ್ಯಾಪ್ ಈ ರೀತಿಯಾಗಿ ತಿಮೋತಿನ ಜೀವನವನ್ನು ನಿಮ್ಮ ಮುಂದೆ ಧ್ಯಾನಿಸ್ಲಿಕ್ಕೂ ದೇವರು ಕೃಪೆ ತೋರಿಸಿದ್ದನು. ಅದಕ್ಕಾಗಿ ದೇವರು ಸ್ತುತಿಸ್ತಾ ಇದ್ದೇನೆ. ಮತ್ತೆ ಇವತ್ತು ಕೂಡ ತಿಮೋತಿನಲ್ಲಿರುವಂತ ಮತ್ತೊಂದು ಸ್ವಭಾವ ಇಲ್ಲ, ಆತನ ಒಂದು ಮೆಚುರಿಟಿ, ಆಧ್ಯಾತ್ಮಿಕವಾದಂತ ಒಂದು ಮೆಚುರಿಟಿಯನ್ನು ಇವತ್ತು ಕೂಡ ನಾವು ಕೇಳಿಸ್ಕೊಳ್ತೇವೆ. ಪ್ರಾರಂಭದಿಂದಲೂ ಕೂಡ ತಿಮೋತಿನ ಕುಟುಂಬದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಆ ಕುಟುಂಬದಲ್ಲಿ ತಿಮೋತಿನ ಯಾವ ರೀತಿಯಾಗಿದ್ದನು ಅಂತೇಳಿ. ಎರಡನೇದಾಗಿ ಆತನೊಬ್ಬ ಕುಮಾರನು, ಮಗನಾದಂತ ತಿಮೋತಿನ ಮಗನಾದಂತ ತಿಮೋತಿ, ಅವನ ಬಾಧ್ಯತೆ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಆಮೇಲೆ ಸಹೋದರನಾದಂತ ತಿಮೋತಿ, ಆ ಸಹೋದರತ್ವದಲ್ಲಿರುವಂತ ಆ ಗುಣಗಳನ್ನು ತಿಮೋತಿನಲ್ಲಿ ಹೇಗೆ ನಾವು ನೋಡಿದ್ದೇವೆ, ಅಂದ್ರೆ ಯಾವ ರೀತಿಯಾಗಿ ಅವನು ಆ ಸಹೋದರತ್ವ ಗುಣಗಳನ್ನು ತೋರಿಸಿದ್ದಾನಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಸಹೋದರನಾದಂತ ಹೀಸ್ ಮೈ ಬ್ರದರ್, ಇವನು ನನ್ನ ಸಹೋದರನು ಅಂತೇಳಿ ಪೌಲನು ಹೇಳಿರುವಂತ ಮಾತು. ಅದರಲ್ಲಿ ಸಹೋದರನು ಅಂದ್ರೆ ಹೆಚ್ಚಿಸಿಕೊಳ್ಳದೆ ಇರುವಂತವನು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತವನು ವಾಕ್ಯದ ಆಧಾರದೊಂದಿಗೆ, ಮತ್ತು ತಂದೆಯ ಚಿತ್ತವನ್ನು ನೆರವೇರಿಸುವವನು ಸಹೋದರನು, ವಾಕ್ಯಕ್ಕೆ ವಿಧೇಯತೆ ತೋರಿಸಿ ವಾಕ್ಯವನ್ನು ಅನುಸರಿಸುವಂತವನು ಸಹೋದರನು, ಯಾವ ಕಲಹಗಳನ್ನು ಇಟ್ಟುಕೊಳ್ಳದೆ ಇರುವಂತವನು ಸಹೋದರನು, ಮತ್ತು ಶ್ರಮೆಗಳಲ್ಲಿದ್ದವರನ್ನು ಧೈರ್ಯಪಡಿಸುವಂತವನು ಸಹೋದರನು, ಮತ್ತು ದೂರವಾದಂತ ಸಂಬಂಧಗಳನ್ನು ಒಂದುಗೂಡಿಸುವುದರಲ್ಲಿ ಸಂತೋಷ ಪಡುವವನು ಸಹೋದರನು, ಮತ್ತು ಹಂಚು ಕೊಡುವುದರಲ್ಲಿ, ಕೊಡುವಂತ ವಿಚಾರದಲ್ಲಿ ಕೂಡ ಹಂಚು ಕೊಡುವಂತವನು, ಪಾಲು ಕೊಡುವಂತವನು ಸಹೋದರನು, ಮತ್ತು ಬಂಧಿಸಲ್ಪಟ್ಟಂತವರನ್ನು ಬಿಡುಗಡೆ ಹೊಂದುವುದರಲ್ಲಿ ಸಂತೋಷಿಸುವಂತವನು ಸಹೋದರನು, ಮತ್ತು ಸತ್ಯದಲ್ಲಿ ಸಂತೋಷಿಸುವಂತವನು ಸಹೋದರನು ಅಂತೇಳಿ ಅನೇಕ ವಾಕ್ಯದ ಆಧಾರದೊಂದಿಗೆ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ವಿ. ಯಾಕಂದ್ರೆ ಅದು ಆ ಕಂಟಿನ್ಯೂಷನ್ಗಾಗಿ ನಾನು ಹೇಳ್ತಾ ಇದ್ದೆ. ಸಹೋದರನಾದಂತ ತಿಮೋತಿನ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಲುಸ್ತ್ರದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನು. ಶಿಷ್ಯನಾಗಿರುವಂತ ತಿಮೋತಿನ ಬಗ್ಗೆ ಇವತ್ತು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೀವಿ. ಮೊದಲು ಕುಟುಂಬ ನೋಡಿದ್ದೇವೆ, ಕುಟುಂಬದಲ್ಲಿ ಮಗನಾಗಿರುವಂತ ತಿಮೋತಿ, ಎರಡನೇದಾಗಿ ಸಹೋದರನಾದಂತ ತಿಮೋತಿ, ಮೂರನೇದಾಗಿ ಈಗ ಶಿಷ್ಯನಾಗಿರುವಂತ ತಿಮೋತಿ ಅಂತೇಳಿ ಇವತ್ತು ನಾವು ಈ ಶಿಷ್ಯತ್ವದಲ್ಲಿ ತಿಮೋತಿನ ಯಾವ ರೀತಿಯಾಗಿ ಆ ಆಧ್ಯಾತ್ಮಿಕವಾದಂತ ಮೆಚುರಿಟಿಗೆ, ಆ ಪರಿಪಕ್ವತೆಗೆ ಬಂದಿದ್ದಾನೋ ಆ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಪ್ರಿಯರೇ, ಯವನಸ್ಥರಾಗಿರುವಂತ ನಾವು ಕೂಡ ಯವನ ಪ್ರಾಯದಲ್ಲಿ ನಾವು ಅನುದಿನವೂ ಬೆಳೀತಾ ಇರಬೇಕು. ಕ್ರೈಸ್ತರ ಜೀವನದ ಒಂದು ಮುಖ್ಯ ಗುರಿ ಏನಂತಂದ್ರೆ, ರಕ್ಷಿಸಲ್ಪಟ್ಟಂತ ನಾವು ರಕ್ಷಿಸಲ್ಪಟ್ಟಿರುವಂತ ಆ ದಿನದಿಂದ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬರುವಷ್ಟು ಆ ದಿನದವರೆಗೂ ಕೂಡ ನಾವು ಅನುದಿನವೂ ಅಭಿವೃದ್ಧಿ ಹೊಂದುತ್ತಾ ಆಧ್ಯಾತ್ಮಿಕವಾದಂತ ಒಂದು ಪರಿಪಕ್ವತೆಗೆ ನಾವು ಬರಬೇಕು. ಮತ್ತು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸಂಪೂರ್ಣತೆ ಒಳಗೆ, ಆ ಪರಿಪೂರ್ಣತೆಯೊಳಗೆ ನಾವು ಪ್ರವೇಶಿಸಬೇಕಂತೇಳಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ಯಾರು ಕೂಡ ಹಾಗೆ ಇರಬಾರದು. ಹಾಗೆ ಇದ್ರೇನು ಅದು ಜೀವ ಇಲ್ಲ ಅಂತದ್ದು. ಜೀವ ಇರುವಂತ ಪ್ರತಿಯೊಂದು ಮರ, ಜೀವ ಇರುವಂತ ಪ್ರತಿಯೊಬ್ಬ ಮನುಷ್ಯನು ಅವನೇನಾಗ್ತಾನಂದ್ರೆ ಅದು ಬೆಳೀತಾ ಇರ್ತದೆ, ಹಂತ ಹಂತವಾಗಿ ಬೆಳೆಯುವಂಥದ್ದು ನಾವು ನೋಡ್ತೀವಿ. ಜೀವ ಇಲ್ಲಂದ್ರೆ ಅದು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವು ಜೀವವನ್ನು ಪಡ್ಕೊಂಡಿದ್ದೇವೆ, ದೇವರ ಕುಟುಂಬದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೇವೆ, ಕುಟುಂಬದಲ್ಲಿ ಮಕ್ಕಳಾಗಿದ್ದೇವೆ,
ಸಹೋದರರಾಗಿದ್ದೇವೆ. ಮತ್ತು ಮೂರನೇದಾಗಿ ನಾವು ಆ ಶಿಷ್ಯತ್ವದ ಆ ಮಟ್ಟಕ್ಕೆ ನಾವು ಬರಬೇಕು ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆ ಪರಿಪೂರ್ಣತದೊಳಗೆ ಆತನು ಎಂತವನಾಗಿದ್ದಾನೋ ಆ ರೀತಿಯಾದಂತ ಸ್ವಭಾವ ಯೇಸು ಕ್ರಿಸ್ತನ ಹಾಗೆ ನಾವು ಭೂಲೋಕದಲ್ಲಿ ವೃದ್ಧಿ ಆಗಬೇಕು, ಅಭಿವೃದ್ಧಿ ಹೊಂದಬೇಕು ಅಂತೇಳಿ ದೇವರು ಆಶೆ ಪಡ್ತಾ ಇದ್ದಾನೆ, ಆತನು ಇಷ್ಟಪಡ್ತಾ ಇದ್ದಾನೆ. ಅದಕ್ಕಾಗಿ ಇವತ್ತು ಆ ಲುಸ್ತ್ರದಲ್ಲಿ ತಿಮೋಥೆನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನ ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಆ ಕುಟುಂಬದ ವಿಚಾರಕ್ಕೆ ನಾನು ಹೋಗುವುದಿಲ್ಲ, ಯಾಕಂದ್ರೆ ನಾವು ಪ್ರಾರಂಭದ ದಿನಗಳಲ್ಲಿ ಆ ಕುಟುಂಬದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಅದಕ್ಕಾಗಿ ಇವತ್ತು ಆ ಶಿಷ್ಯನಾಗಿರುವಂತ ತಿಮೋತಿ, ಕುಮಾರನು ಮತ್ತು ಸಹೋದರನು, ಈಗ ಶಿಷ್ಯನಾಗಿರುವಂತ ತಿಮೋತಿ. ನಾವು ಮುಂದೆ ನೋಡ್ತೇವೆ ಪರಿಚಾರಕನಾದ ತಿಮೋತಿ, ದೇವರ ಮನುಷ್ಯನಾಗಿರುವಂತ ತಿಮೋತಿ. ಅಂದ್ರೆ ಈ ತಿಮೋತಿ ದಿನ ದಿನವೂ ಹಂತ ಹಂತವಾಗಿ ಅದನ್ನು ಆಧ್ಯಾತ್ಮಿಕ ಭಕ್ತಿಯಲ್ಲಿ ಅದನ್ನು ಬೆಳೀತಾ ಇರುವಂತದ್ದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಈ ಅಂತ್ಯ ದಿನಗಳಲ್ಲಿ ಯವನಸ್ಥರಾಗಿರುವಂತ ನಮ್ಮ ಜೀವನದಲ್ಲಿ ಕೂಡ ದೇವರು ಬಯಸುವಂತದ್ದು ಏನಂತಂದ್ರೆ ನಾವು ಬೆಳೆಯುವಂತವರಾಗಿರ್ಬೇಕು. ಹಂತ ಹಂತವಾಗಿ ರಕ್ಷಿಸಲ್ಪಟ್ಟಿದ್ದೇವೆ, ಮಕ್ಕಳಾಗಿದ್ದೇವೆ, ಸಹೋದರರಾಗಿದ್ದೇವೆ, ಮತ್ತು ಆ ಶಿಷ್ಯತ್ವದ ಆ ಪರಿಪೂರ್ಣವಂತ ಮಟ್ಟಕ್ಕೆ ನಾವು ಸೇರಬೇಕು ಅಂತೇಳಿ ದೇವರು ಇಷ್ಟಪಡ್ತೇವೆ. ಅದಕ್ಕಾಗಿ ಇವತ್ತು ಆ ತಿಮೋತಿನ ಜೀವನದಿಂದ ಈ ಶಿಷ್ಯತ್ವದ ಕುರಿತಾಗಿ ಆತನ ಯಾವ ರೀತಿಯಾಗಿ ಆ ಶಿಷ್ಯತ್ವದಲ್ಲಿ ಬಲ ಹೊಂದಿದ್ದಾನ ಅದನ್ನು ನಾವು ಆಲೋಚನೆ ಮಾಡ್ತೇವೆ. ಮತ್ತು ಇನ್ನೊಂದು, ಕ್ರೈಸ್ತರ ಜೀವನದಲ್ಲಿ ಇಲ್ಲ ವಿಶ್ವಾಸಿಗಳ ಜೀವನದಲ್ಲಿ, ಪ್ರಾಮುಖ್ಯವಾಗಿ ಯವನಸ್ಥರ ಜೀವನದಲ್ಲಿ ಈ ಶಿಷ್ಯತ್ವ ಅನ್ನುವಂಥದ್ದು ತುಂಬಾ ಪ್ರಮುಖವಾದಂತ ಸಂಗತಿ. ಅದಕ್ಕಾಗಿ ಈ ಶಿಷ್ಯತ್ವ ಯಾವಾಗ ಎಲ್ಲಿಂದ ಪ್ರಾರಂಭವಾಗ್ತದೆ ಅನ್ನುವಂಥ ನಾವು ಆಲೋಚನೆ ಮಾಡ್ತೇವೆ. ಶಿಷ್ಯತ್ವ ಎಲ್ಲಿಂದ ಪ್ರಾರಂಭವಾಗ್ತದೆ, ಇಲ್ಲ ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಪ್ರಾರಂಭವಾಗ್ತದೆ ಅದನ್ನು ಆಲೋಚನೆ ಮಾಡ್ತೇವೆ. ಎರಡನೇದಾಗಿ ಆ ಶಿಷ್ಯತ್ವದ ಆ ಮೌಲ್ಯ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಅದಕ್ಕಾಗಿ ಪ್ರಿಯರೇ, ಆಲೋಚನೆ ಮಾಡ್ರಿ, ರಕ್ಷಣೆ ಅನ್ನುವಂಥದ್ದು ಅದು ಕೃಪೆಯಿಂದಲೇ ನಮಗೆ ಸಿಗುವಂಥದ್ದು. ಅದಕ್ಕಾಗಿ ನಾವೇನು ದುಡಿಬೇಕಂತ ಅವಶ್ಯಕತೆ ಇಲ್ಲ, ಕಷ್ಟಪಡಬೇಕಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ಕೃಪೆಯಿಂದಲೇ ಉಚಿತಾರ್ಥವಾಗಿ ನಮಗೆ ರಕ್ಷಣೆ ಸಿಗ್ತದೆ. ನಾವೇನ್ ಒಪ್ಪಿಕೊಳ್ಬೇಕಷ್ಟೇ, ನಮಗೆ ಉಚಿತಾರ್ಥವಾಗಿ ಕೃಪೆಯಿಂದ ರಕ್ಷಣೆ ಸಿಗ್ತದೆ. ಆದ್ರೆ ಶಿಷ್ಯತ್ವ ಅನ್ನುವಂಥದ್ದು ಅದು ಉಚಿತಾರ್ಥವಾಗಿ ಸಿಗುವಂಥದ್ದಲ್ಲ. ಇದು ಅನುದಿನವೂ ಕೆಲವೊಂದು ಪ್ರಾಕ್ಟೀಸ್ದ ಮೂಲಕವಾಗಿ, ಅನ್ನೋದ್ರಿಂದ ಕೆಲವೊಂದು ಕಾರ್ಯಗಳ ಮೂಲಕವಾಗಿ ನಾವು ಕಲಿಬೇಕಾದಂಥದ್ದು. ಅದಕ್ಕಾಗಿ ಶಿಷ್ಯತ್ವ ಅನ್ನುವಂಥದ್ದು ಅದು ಮೌಲ್ಯದಿಂದ ತುಂಬಿರುವಂತ ಒಂದು ವಿಷಯವಾಗಿದೆ. ರಕ್ಷಣೆ ದೇವರ ಕೃಪೆಯಿಂದ ಉಚಿತಾರ್ಥವಾಗಿ ಕೊಡ್ತಾನೆ. ಆದ್ರೆ ಶಿಷ್ಯತ್ವ ಅನ್ನುವಂಥದ್ದು ಅದು ನಾವು ಬೆಲೆ ಕೊಟ್ಟು ಅದರ ಮೌಲ್ಯವನ್ನು ನಾವು ಪಡ್ಕೊಳ್ಳಬೇಕು. ನಾವು ಕೂಡ ಅದಕ್ಕೆ ಕ್ರಯವನ್ನು ಕೊಡಬೇಕು. ನಮ್ಮ ಸಮಯ, ನಮ್ಮ ಜ್ಞಾನ ಮತ್ತು ನಮಗಿರುವಂತ ಎಲ್ಲ ವಿಷಯಗಳಲ್ಲಿ ಕೂಡ ಅದಕ್ಕೆ ಕ್ರಯವನ್ನು ಕೊಟ್ಟು ನಾವು ಕಲಿಬೇಕಾಗಿರುವಂಥದ್ದು ಶಿಷ್ಯತ್ವ. ಅದಕ್ಕಾಗಿ ಶಿಷ್ಯತ್ವ ಯಾವಾಗ ಪ್ರಾರಂಭವಾಗ್ತದೆ, ಆ ಶಿಷ್ಯತ್ವದ ಆ ಮೌಲ್ಯವು ಏನು ಅಂತ ಆಲೋಚನೆ ಮಾಡ್ತೇವೆ. ಮೂರನೇದಾಗಿ ಅದರ ನಿಯಮಗಳು, ಶಿಷ್ಯತ್ವಕ್ಕೆ ಇರುವಂತ ನಿಯಮಗಳ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಶಿಷ್ಯನಾಗಿರುವಂತ ತಿಮೋತಿನ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಏನು ಬಯಸಿದ್ದಾನೆ, ಆದಿಕಾಂಡ ಇದು ಮತ್ತನ ಬರೋ ಸುವಾರ್ತೆ 28ನೇ ಅಧ್ಯಾಯ, ನಮ್ಮೆಲ್ಲ ಪರಿಚಯ ಇರುವಂತ ಒಂದು ವಾಕ್ಯ ಭಾಗ. 28ನೇ ಅಧ್ಯಾಯ 19ನೇ ವಚನದಲ್ಲಿ ಆತನು ಹೇಳ್ತಾನಲ್ಲ, ಆದದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಇದು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ಒಂದು ಆಜ್ಞೆ. ಅದರಲ್ಲಿ ಅನೇಕ ವಿಷಯಗಳಿದಾವೆ, ಅದು ನಾವು ಒಂದು ಮಾತ್ರ ಆರಿಸಿಕೊಂಡಿದ್ದೇವೆ. ಏನು? ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಇದು ಯೇಸು ಕ್ರಿಸ್ತನ ಒಂದು ಆಜ್ಞೆ. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನ ಒಂದು ಚಿತ್ತವು ಕೂಡ ಇದಾಗಿದೆ. ನೀವು ಹೊರಟು ಹೋಗಬೇಕು, ಸುವಾರ್ತೆಯನ್ನು ಪ್ರಕಟಿಸಬೇಕು, ನಂಬಿದಂತವರಿಗೆ ದೀಕ್ಷಾ ಸ್ನಾನ ಮಾಡಿಸಬೇಕು, ಅವರಿಗೆ ದೇವರ ಆಜ್ಞೆಗಳನ್ನು ಉಪದೇಶಿಸಿರುವಂತ ಉಪದೇಶವನ್ನು ಬೋಧಿಸಿ ಅವರನ್ನ ಏನ್ ಮಾಡಬೇಕು? ಶಿಷ್ಯರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆ ಪರಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿ
ಆತನು ಕೊಟ್ಟಂತ ಒಂದು ಆಜ್ಞೆ, ಸಲಹೆ ಅಲ್ಲ, ಅದು ಆಜ್ಞೆ. ನಾವು ತಪ್ಪದೆ ಮಾಡಬೇಕಾಗಿರುವಂಥದ್ದು. ಆದರೆ ಪ್ರಿಯರೇ, ಇವತ್ತು ಏನಾಗ್ತಾ ಇದೆ, ಸುವಾರ್ತೆ ಪ್ರಕಟಿಸ್ತಾ ಇದ್ದಾರೆ, ಆದ್ರೆ ಆತನಿಗೆ ಶಿಷ್ಯರನ್ನಾಗಿ ಮಾಡಬೇಕು ಅಂತೇಳಿ ಆತನ ಚಿತ್ತ. ಆದ್ರೆ ಜನರು ಏನ್ ಮಾಡ್ತಾ ಇದಾರೆ, ತಮಗೋಸ್ಕರ ಶಿಷ್ಯರುಗಳನ್ನು ಮಾಡ್ಕೊಳ್ತಾರೆ. ಒಬ್ಬ ಹಿರಿಯ ಸೇವಕರು ಏನ್ ಮಾಡ್ತಾರೆ, ಒಂದು ಸ್ಥಳಕ್ಕೆ ಹೋದಾಗ ಕೆಲವರು ರಕ್ಷಣೆ ಹೊಂದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರೆಲ್ಲರೂ ನನ್ನ ಮಾತು ಕೇಳಬೇಕು, ಇವರೆಲ್ಲರೂ ನಾನು ಹೇಳಿದ ಹಾಗೆ ನಡೀಬೇಕಂತೇಳಿ, ಇವರು ನನಗೆ ಸಹಕಾರಿಗಳಾಗಿರ್ಬೇಕಂತೇಳಿ ತಮಗೆ ಶಿಷ್ಯರನ್ನಾಗಿ ಮಾಡಿಕೊಳ್ಳುವಂಥದ್ದು ಲೋಕದಲ್ಲಿ ಗಮನಿಸುವಂತ ಒಂದು ವಿಚಾರ. ಆದ್ರೆ ಯೇಸು ಕ್ರಿಸ್ತನು ಹೇಳುವಂತ ಮಾತೇನು, ನನಗೆ ಶಿಷ್ಯರನ್ನಾಗಿ ನೀವು ಮಾಡಬೇಕು. ಅವ್ರು ನನ್ನ ಶಿಷ್ಯರಾಗಿರಬೇಕು, ನಿಮ್ಮ ಶಿಷ್ಯರಲ್ಲ. ನಿಮ್ಮ ಬ್ಯಾಗುಗಳನ್ನು ಹೊತ್ತುಕೊಂಡು ಹೋಗುವಂತವರಲ್ಲ, ನಿಮ್ಮ ಮನೆಗಳಲ್ಲಿ ಕೆಲಸ ಮಾಡುವಂತವರಲ್ಲ. ಅವರು ನನ್ನ ಶಿಷ್ಯರು, ನನ್ನ ಮಾತುಗಳನ್ನು ಕೈಕೊಂಡು ಅವರು ಪ್ರಕಟಿಸುವಂತವರಾಗಿರಬೇಕು ಅಂತೇಳಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನ ಆಜ್ಞೆ ಕೊಟ್ಟು ಹೋದ್ರು. ಅದು ದೇವರ ವಾಕ್ಯ ಹೇಳುವಂತ ಸತ್ಯ ಏನಂತಂದ್ರೆ, ರಕ್ಷಿಸಲ್ಪಟ್ಟಂತ ವ್ಯಕ್ತಿ ಇಲ್ಲ ಯವನಸ್ಥ, ಉಚಿತಾರ್ಥವಾಗಿ ರಕ್ಷಣೆ ಪಡೆದುಕೊಂಡಂತ ಯವನಸ್ಥ ಏನು ಮಾಡಬೇಕು, ಆ ಶಿಷ್ಯತ್ವದ ಮೌಲ್ಯಕ್ಕೆ, ಆ ಶಿಷ್ಯತ್ವದ ಆ ಗುಣಮಟ್ಟಕ್ಕೆ ಆತನು ಬರಬೇಕು ಅಂತೇಳಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಒಬ್ಬ ಶಿಷ್ಯತ್ವ ಎಲ್ಲಿಂದ ಪ್ರಾರಂಭವಾಗ್ತದೆ, ಯಾವಾಗ ಪ್ರಾರಂಭವಾಗ್ತದೆ, ಇಲ್ಲಂದ್ರೆ ಈ ಶಿಷ್ಯನು ಹೇಗೆ ಅವನು ತರಪೀದನ್ನು ಪಡ್ಕೊಳ್ತಾನೆ, ಹೇಗೆ ಸಿದ್ಧನಾಗ್ತಾನೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಒಂದು ವಿಷಯ, ರಕ್ಷಣೆ ಹೊಂದದೆ ಯಾರು ಕೂಡ ಶಿಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಶಿಷ್ಯತ್ವ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭವಾಗ್ತಂದ್ರೆ, ಒಬ್ಬ ವ್ಯಕ್ತಿ ನಿಜವಾದಂತ ರಕ್ಷಣೆಯನ್ನು ಪಡ್ಕೊಂಡಾಗ, ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಾಗಲೇ ಅವನಲ್ಲಿ ಈ ಶಿಷ್ಯತ್ವದ ಒಂದು ಪ್ರಕ್ರಿಯೆ, ಒಂದು ಆ ಪ್ರೋಸೆಸ್ ಅನ್ನುವಂಥದ್ದು ಅದು ಕೂಡ ಪ್ರಾರಂಭವಾಗ್ತದೆ. ಅದಕ್ಕಾಗಿ ರಕ್ಷಣೆ ಇಲ್ಲದೆ, ಯಥಾರ್ಥವಾದಂತ ರಕ್ಷಣೆ ಇಲ್ಲದೆ ಯಾರು ಕೂಡ ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದರ ರಕ್ಷಣೆ ಹೇಗೆ ಹೊಂದುತ್ತೇವೆ? ಇವತ್ತು ಲೋಕದಲ್ಲಿ ಅನೇಕ ಜನರು ಅನೇಕ ವಿಧವಾದಂತ ವಿಧಾನಗಳಲ್ಲಿ ರಕ್ಷಣೆ ಹೊಂದುತ್ತಾರೆ. ನೀವು ಬೇರೆ ಡಿನಾಮಿನೇಷನ್ ಹತ್ರ ಹೋಗಿ ಕೇಳಿದಾಗ ರಕ್ಷಣೆ ಹೊಂದಿದ್ದೇವೆ. ಹೇಗೆ? ಅಲ್ಲಿಗೆ ಹೋದೇವೆ, ದೀಕ್ಷೆಯನ್ನು ಕೊಟ್ಟರು, ರಕ್ಷಣೆ ಹೊಂದಿದ್ದೇವೆ. ಸಭೆಗೆ ಹೋದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳುವಂತವ್ರು ಇವತ್ತು ಲೋಕದಲ್ಲಿ ಇದ್ದಾರೆ. ರಕ್ಷಣೆ ಅನ್ನುವಂತ ಪದದ ಅರ್ಥವೂ ಗೊತ್ತಿಲ್ಲದೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅನ್ನುವಂಥ ಭ್ರಮೆಯಲ್ಲಿ ಇರುವಂತವ್ರು ಕೂಡ ಲೋಕದಲ್ಲಿದ್ದಾರೆ. ಅದಕ್ಕಾಗಿ ರಕ್ಷಣೆ ಹೇಗೆ ಹೊಂದುತ್ತೇವೆ? ರಕ್ಷಣೆಯಿಂದಲೇ ಶಿಷ್ಯತ್ವದ ಒಂದು ಮಾರ್ಗ ಅದು ಪ್ರಾರಂಭವಾಗ್ತದೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ರಕ್ಷಣೆ ಹೇಗೆ ಹೊಂದುತ್ತಾನಂದ್ರೆ, ತನ್ನ ಪಾಪದ ಸ್ಥಿತಿಯನ್ನು ಯಾವಾಗ ಗ್ರಹಿಸಿಕೊಳ್ಳುತ್ತಾನೋ, ಒಬ್ಬ ವ್ಯಕ್ತಿ ಯಾವಾಗ ರಕ್ಷಣೆ ಹೊಂದುತ್ತಾನಂದ್ರೆ, ನಿಜವಾಗಿ ತನ್ನ ಪಾಪದ ಸ್ಥಿತಿಯನ್ನು ಯಾವಾಗ ಗ್ರಹಿಸಿಕೊಂಡು ಆ ಸ್ಥಿತಿಯಿಂದ ನನಗೆ ಬಿಡುಗಡೆ ಆಗಬೇಕು, ಈ ಸ್ಥಿತಿಯಿಂದ ನಾನು ಬಿಡಲ್ಪಡಬೇಕು, ಇದು ಒಳ್ಳೆಯದಲ್ಲ, ಇದು ನನಗೆ ನೋವನ್ನು ಉಂಟು ಮಾಡ್ತಾ ಇದೆ, ಇದು ನನಗೆ ಕಷ್ಟವನ್ನು ಉಂಟು ಮಾಡ್ತಾ ಇದೆ, ಇದು ನನ್ನ ಜೀವನವನ್ನು ನಾಶ ಮಾಡ್ತಾ ಇದೆ ಅಂತೇಳಿ ಅವನು ಅರ್ಥ ಮಾಡಿಕೊಂಡು ಕಲವಾರಿ ಕ್ರೂಜಿನಲ್ಲಿ ರಕ್ತವನ್ನು ಸುರಿಸಿರುವಂತ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ, ಆತನ ಮರಣವನ್ನು ಆತನ ಅಂಗೀಕರಿಸಿದಾಗ, ಆತನು ನನಗೋಸ್ಕರವೇ, ನನ್ನ ಪಾಪಕ್ಕೋಸ್ಕರವೇ ಆತನು ಮರಣಿಸಿದನು, ಹೂಣಲ್ಪಟ್ಟನು, ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನಂತೇಳಿ ಯಾರು ಹೃದಯದಿಂದ ನಂಬಿ ಆತನ ಹೃದಯವನ್ನು ಅವರಿಗೆ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ತಾರ, ಅವರಿಗೆ ನಿಜವಾದಂತ ರಕ್ಷಣೆ ಸಿಗ್ತದೆ. ಅವರು ನಿಜವಾಗಿ ರಕ್ಷಿಸಲ್ಪಟ್ಟವರಾಗ್ತಾರೆ. ದೇವರ ವಾಕ್ಯ ಇಲ್ಲದೆ, ಅಂದ್ರೆ ಸುವಾರ್ತೆಯನ್ನು ಕೇಳಿಸಿಕೊಳ್ಳದೆ, ಯೇಸು ಕ್ರಿಸ್ತನ ಸಿಲುಬೆಯ ಮರಣ ಪುನರುತ್ಥಾನಗಳ ಬಗ್ಗೆ ನೀವು ಕೇಳಿಸಿಕೊಳ್ಳದೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಆ ಸುವಾರ್ತೆನ ಕೇಳಿಸಿಕೊಂಡು ಹೃದಯದಲ್ಲಿ ಮಾನಸಾಂತರ ಪಟ್ಟು ನಾನು ಪಾಪಿ ಅಂತ ಗ್ರಹಿಸಿಕೊಂಡು ಈ ಪಾಪದ ಜೀವನದ ನನಗೆ ಬಿಡುಗಡೆ ಆಗಬೇಕಂತೇಳಿ ಮನಸ್ಸು ಮಾಡಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಆ ಹೃದಯವನ್ನು ಒಪ್ಪಿಸಿ ಪಾಪಗಳನ್ನ ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡುವಾಗ ಅವನಿಗೆ ರಕ್ಷಣೆ ಪ್ರಾರಂಭವಾಗ್ತದೆ, ಅವನು ರಕ್ಷಿಸಲ್ಪಡ್ತಾನೆ. ಈ ರೀತಿಯಾಗಿ ನಿಜವಾದಂತ ರಕ್ಷಿಸಲ್ಪಟ್ಟಂತ ವ್ಯಕ್ತಿಯಲ್ಲಿ ಮಾತ್ರ ಈ ಶಿಷ್ಯತ್ವದ ಒಂದು ಮಾರ್ಗ ಪ್ರಾರಂಭವಾಗ್ತದೆ. ಸುಮ್ಮನೆ ಕಾಟಾಚಾರಕ್ಕಾಗಿ ಯಾರೋ ಮಾತನ್ನು ಕೇಳಿಕೊಂಡು ಯಾವುದೋ ವಿಷಯಗಳಲ್ಲಿ ಅವನು ಭ್ರಮೆ ಪಟ್ಟು ಅಲ್ಲಿ ಹೋದ್ರೆ ನನಗ್ ಕೂಡ ಏನೋ ಸಿಗ್ತದೆ ಅಂತ ಹೇಳಿ ಯಥಾರ್ಥವಂತ ರಕ್ಷಣೆ ಇಲ್ಲದೆ ಸಭೆಗಳಿಗೆ ಬರುವಂತವರಿಗೆ ಈ ಶಿಷ್ಯತ್ವದ ಬಗ್ಗೆ ಯಾವ ಮಾಹಿತಿ ಇರುವುದಿಲ್ಲ.
ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ವಾಕ್ಯವನ್ನು ಪ್ರಕಟಿಸಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸಬೇಕಂತ ಆಲೋಚನೆ ಅವರಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಯಾರು ನಿಜವಾದಂತ ರಕ್ಷಣೆ ಹೊಂದುತ್ತಾರೋ, ವಾಕ್ಯದ ಮುಖಾಂತರವಾಗಿ ಯಥಾರ್ಥವಾದಂತ ರಕ್ಷಣೆಯನ್ನು ಪಡ್ಕೊಳ್ತಾರೋ, ಅವರಲ್ಲಿ ಈ ಶಿಷ್ಯತ್ವದ ಒಂದು ಮಾರ್ಗ ಅಲ್ಲೇ ಪ್ರಾರಂಭವಾಗ್ತದೆ. ಇವತ್ತು ಸಭೆಗಳಲ್ಲಿ ಅನೇಕರಲ್ಲಿ ನಾನು ಶಿಷ್ಯನಾಗಬೇಕು, ಆ ಮಟ್ಟಕ್ಕೆ ಹೋಗ್ಬೇಕಂತೇಳಿ ಆಲೋಚನೆ ಬರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಅವರಲ್ಲಿ ಯಥಾರ್ಥವಾದಂತ ಮಾನಸಾಂತರ, ಯಥಾರ್ಥವಂತ ರಕ್ಷಣೆ ಅನುಭವ ಅವರಲ್ಲಿ ಆಗಲಿಲ್ಲ. ವಾಕ್ಯದಿಂದ ನಾವು ರಕ್ಷಿಸಲ್ಪಟ್ರೆ ನಾವು ಸುಮ್ಮನಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ಜೀವ ನಮ್ಮಲ್ಲಿ ಏನಾಗ್ತದೆ, ಬೆಳೀತಾ ಇರ್ತದೆ. ದೇವರ ವಾಕ್ಯದ ಬೀಜ ನಮ್ಮಲ್ಲಿ ಬಿತ್ತಲ್ಪಟ್ಟಾಗ ನಾವು ಮೌನವಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಅದು ಬೆಳೀತಾ ಇರ್ತದೆ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಿಜವಾದ ರಕ್ಷಣೆ ಹೊಂದಿರುವಂತ ವ್ಯಕ್ತಿಯಲ್ಲಿ ಮಾತ್ರ ಈ ಶಿಷ್ಯತ್ವದ ಮಾರ್ಗವು ಪ್ರಾರಂಭವಾಗ್ತದೆ. ರಕ್ಷಣೆ ಇಲ್ಲದೆ ಯಾರು ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಿಜವಾದಂತ ರಕ್ಷಣೆ ಹೊಂದಿದವರಲ್ಲಿ ಮಾತ್ರವೇ ಈ ಶಿಷ್ಯತ್ವದ ಮಾರ್ಗ ಪ್ರಾರಂಭವಾಗ್ತದೆ. ಈಗ ನಾವು ತಿಮೋತಿನ ಬಗ್ಗೆ ಬರೋಣ. ಇಲ್ಲಿ ತಿಮೋತಿನ ಬಗ್ಗೆ ಪವಿತ್ರಾತ್ಮ ದೇವರು ಕೊಟ್ಟಂತ ಸಾಕ್ಷಿಯನ್ನು, ಲುಸ್ತ್ರದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನು. ಲುಸ್ತ್ರದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನು. ಈತನು ಯಾವ ರೀತಿಯಾಗಿ ಶಿಷ್ಯನಾದನು, ಈತನು ಯಾವ ರೀತಿಯಾಗಿ ರಕ್ಷಿಸಲ್ಪಟ್ಟನು ಅಂತ ನಾವು ಓದಬೇಕಾದ್ರೆ, ಅದೇ 14ನೇ ಅಧ್ಯಾಯದಲ್ಲಿ ಲುಸ್ತ್ರದಲ್ಲಿ, ಇಕೋನ್ಯದಲ್ಲಿ ಅಪೊಸ್ತಲನಾದ ಪೌಲನು ಬಾರ್ನಬನು ಹೋಗಿ ಸುವಾರ್ತೆಯನ್ನು ಪ್ರಕಟಿಸ್ತಾರೆ. 14ನೇ ಅಧ್ಯಾಯ 7ನೇ ವಚನದಲ್ಲಿ ಅವುಗಳಿಗೆ ಸೇರಿದ ಸೀಮೆಗಳಿಗೂ ಹೋಗಿ ಅಲ್ಲಿ ಸುವಾರ್ತೆಯನ್ನು ಅವ್ರೇನ್ ಮಾಡ್ತಾರೆ, ಸುವಾರ್ತೆಯನ್ನು ಸಾರಿದರು. ಲುಸ್ತ್ರದಲ್ಲಿ ಪೌಲನ್ ಏನ್ ಮಾಡಿದಾನೆ, ಸುವಾರ್ತೆಯನ್ನು ಸಾರಿದನು. ಆ ಲುಸ್ತ್ರದಲ್ಲಿ ಕಾಲುಗಳಲ್ಲಿ ಬಲವಿಲ್ಲದಂತ ವ್ಯಕ್ತಿಯನ್ನು ಸ್ವಸ್ಥಪಡಿಸಿದನು. ಅಲ್ಲಿ ಕರ್ತನಾಗಿರುವಂತ ದೇವರ ಬಗ್ಗೆ ಆತನು ಪ್ರಕಟಿಸಿದನು. ನೋಡಿ 17ನೇ ವಚನದಲ್ಲಿ ಸುವಾರ್ತೆ ಪ್ರಕಟಿಸಿದ್ದಾನೆ. ಇಲ್ಲ 16ನೇ ವಾಕ್ಯ, ಗತಿಸಿ ಹೋದ ಕಾಲದಲ್ಲಿ ಆತನ ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಪ್ರಿಯರೇ, ಇಲ್ಲಿ ಲುಸ್ತ್ರದಲ್ಲಿ ಅಪೊಸ್ತಲನಾದ ಪೌಲನು ಕರ್ತನಾಗಿರುವಂತ ದೇವರ ಬಗ್ಗೆ ಆತನು ಪ್ರಕಟಿಸಿದ್ದಾನೆ, ಸುವಾರ್ತೆಯನ್ನು ಪ್ರಕಟಿಸಿದ್ದಾನೆ. ಆ ಸೃಷ್ಟಿಕರ್ತನ ದೇವರ ಬಗ್ಗೆ ಪ್ರಕಟಿಸಿದಾಗ ಆ ಲುಸ್ತ್ರದಲ್ಲಿದ್ದಂತ ತಿಮೋತಿನೆಂಬ ಯವನಸ್ಥನು ಅವನು ರಕ್ಷಿಸಲ್ಪಟ್ಟನು. ಅದಕ್ಕಾಗಿ ಸುವಾರ್ತೆ ಇಲ್ಲದೆ ಯಾರು ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ. ಪ್ರಾರಂಭದಲ್ಲಿದ್ದೆ, ಈ ಕುಟುಂಬದಲ್ಲಿ ಮೊದಲು ಅನೇಕ ವ್ಯತ್ಯಾಸಗಳುಂಟು. ಅನ್ಯ ಜನರನ್ನು ಮದುವೆ ಮಾಡಿಕೊಂಡಿರುತ್ತ ಒಂದು ಕುಟುಂಬವೇ. ಆದ್ರೆ ಸುವಾರ್ತೆಯನ್ನು ಕೇಳಿಸಿಕೊಂಡು ಅವರು ತಿಮೋತಿನ ತಾಯಿ ಆಗಿರಬಹುದು ಮತ್ತು ಅಜ್ಜಿ ಆಗಿರ್ಬೋದು ಅವರೆಲ್ಲರೂ ರಕ್ಷಿಸಲ್ಪಟ್ಟಂತವ್ರು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿಸಿಕೊಂಡು ಅವರು ರಕ್ಷಿಸಲ್ಪಟ್ಟರು. ಈಗ ಆ ಕುಟುಂಬದಲ್ಲಿ ಒಬ್ಬ ಯವನಸ್ಥನಾದ ತಿಮೋತಿನ ಕೂಡ, ಲುಸ್ತ್ರದಲ್ಲಿದ್ದಂತ ಯವನಸ್ಥನ ತಿಮೋತಿನ ಕೂಡ ಅವನು ರಕ್ಷಿಸಲ್ಪಟ್ಟು ಈಗ ಪೌಲನು ಬರುವಷ್ಟ ಕಾಲಕ್ಕೆ ಮತ್ತೆ 2ನೇ ಸಾಲ ಬರ್ತಾನೆ. ಅಲ್ಲಿಗೆ 2ನೇ ಸಾಲ ಬರುವಾಗ ಪೌಲನು ಬರುವಷ್ಟ ಸ್ವಲ್ಪ ಕಾಲಕ್ಕೆ ಈ ತಿಮೋತಿನು ಎಷ್ಟು ಮೆಚುರಿಟಿಗೆ ಬಂದಿದ್ದಾನಂದ್ರೆ, ಒಬ್ಬ ಶಿಷ್ಯನು, ಲುಸ್ತ್ರದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನಂತೇಳಿ ಆತನ ಬಗ್ಗೆ ಸಾಕ್ಷಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, 2ನೇ ವಚನದಲ್ಲಿ ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ರಕ್ಷಿಸಲ್ಪಟ್ಟಂತ ಯವನಸ್ಥರಂತ ಈ ತಿಮೋತಿನು ಹಾಗೆ ಇರಲಿಲ್ಲ. ದೇವರ ವಾಕ್ಯಗಳಲ್ಲಿ ಆತನೇನಾಗಿದ್ದಾನಂದ್ರೆ ಒಬ್ಬ ಶಿಷ್ಯನಾಗಿ ಆ ಪರಿಪಕ್ವತೆಗೆ ಆತನು ಬಂದಿದ್ದಾನೆ. ಅಷ್ಟು ಮಾತ್ರವಲ್ಲ, ಆ ಪರಿಸರ ಪ್ರಾಂತಗಳ ಲುಸ್ತ್ರ, ಇಕೋನ್ಯ ಇದ್ದ ಸಹೋದರರು, ಆ ಊರುಗಳಂತ ಸಹೋದರರು ಆತನ ಬಗ್ಗೆ ಒಳ್ಳೆ ಸಾಕ್ಷಿ ಹೇಳ್ತಾ ಇದ್ರು. ಇದು ಮೆಚುರಿಟಿ. ಆತನು ದಿನದಿನವೂ ಆತನು ಬೆಳೆದಿದ್ದಾನೆ, ಅಭಿವೃದ್ಧಿ ಹೊಂದಿದ್ದಾನೆ ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೀವಿ. ನಾನು ಇಲ್ಲಿ 2 ವಿಷಯ ಹೇಳಿದ್ದೆ. ಒಂದು, ರಕ್ಷಣೆ ಹೊಂದದಿರುವಂತ ವ್ಯಕ್ತಿ ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತ ನಾನು ಹೇಳಿಸ್ತೇನೆ. ರಕ್ಷಣೆ ಹೊಂದದಿರುವಂತ ವ್ಯಕ್ತಿ ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. 2, ಯಾರಲ್ಲಿ ನಿಜವಾದಂತ ರಕ್ಷಣೆ ಉಂಟಾಗ್ತದೋ, ಯಾರು ನಿಜವಾದಂತ ಮಾನಸಾಂತರವನ್ನು ಪಡ್ಕೊಳ್ತಾರೋ ಅವರಲ್ಲಿ ನಿಜವಾದಂತ ಶಿಷ್ಯತ್ವದ ಮಾರ್ಗ ಪ್ರಾರಂಭವಾಗ್ತದೆ. ಶಿಷ್ಯನಂದ್ರೆ ಇನ್ನು ಕಲಿಬೇಕು, ಇನ್ನು ಧ್ಯಾನಿಸಬೇಕು, ಇನ್ನು ಓದಬೇಕು, ಮತ್ತೊಬ್ಬರಿಗೆ ತಿಳಿಸಬೇಕು, ಈ ಹಂಬಲ ಅವನಲ್ಲಿ ಉಂಟಾಗ್ತದೆ. ಇದೇ ಶಿಷ್ಯತ್ವಕ್ಕೆ ಬರುವಂತ ಒಂದು ಮಾರ್ಗ.
ಎಲ್ಲಿ ಯಾವಾಗ ಪ್ರಾರಂಭವಾಗ್ತದೆ? ನಿಜವಾದಂತ ರಕ್ಷಣೆ ಯಾರಲ್ಲಿ ಉಂಟಾಗ್ತದೋ ಅವರಲ್ಲಿ ಮಾತ್ರ ಈ ಶಿಷ್ಯತ್ವದೊಂದು ಪ್ರಕ್ರಿಯೆ ಅದು ಪ್ರಾರಂಭವಾಗ್ತದೆ. ಅದಕ್ಕೆ ನಾನು ಹೀಗೆ ಬರ್ಕೊಟ್ಟಿದ್ದೇನೆ, ಈ ಶಿಷ್ಯತ್ವದ ಜೀವನ ಅನ್ನುವಂಥದ್ದು ಇದು ಅಸಾಧಾರಣವಾದ ಜೀವನವಾಗಿದೆ, ಸಾಮಾನ್ಯವಾದ ಜೀವನವಲ್ಲ, ನಾವೇನು ನ್ಯಾಚುರಲ್ ಆಗಿ ಬಯಸುವಂತ ಜೀವನವಲ್ಲ, ಇದು ಅಸಾಧಾರಣವಾದಂತ ಜೀವನ. ಅದಕ್ಕಾಗಿ ಈ ಜೀವಿತವನ್ನು ಜೀವಿಸಲು ನಮಗಿರುವಂತ ಬಲ, ನಮಗಿರುವಂತ ಶಕ್ತಿ ಸಾಕಾಗಲ್ಲ. ಅರ್ಥ ಆಯ್ತಾ? ಶಿಷ್ಯತ್ವ ಜೀವನ ಅನ್ನುವಂಥದ್ದು ಇದು ಅಸಾಧಾರಣವಾದ ಜೀವನ, ದೇವರಿಗೆ ಮೆಚ್ಚುಗೆಯಾಗುವಂತ ಜೀವನ. ಅದಕ್ಕಾಗಿ ಇಂಥ ಶ್ರೇಷ್ಠವಂತ ಜೀವನವನ್ನು ನಾವು ಜೀವಿಸಬೇಕಾದ್ರೆ ನಮಗೆ ಶಕ್ತಿ ಸಾಕಾಗುವುದಿಲ್ಲ, ನಮ್ಮ ಬಲ ಸಾಕಾಗುವುದಿಲ್ಲ, ನಮಗೆ ದೈವಿಕವಾದಂತ ಶಕ್ತಿ ಬೇಕು, ದೈವಿಕವಾದಂತ ಶಕ್ತಿ ನಮಗೆ ಬೇಕು, ದೇವರ ಆತ್ಮನ ಸಹಾಯ ನಮಗೆ ಬೇಕು. ದೇವರ ಆತ್ಮನ ಸಹಾಯ, ದೈವಿಕವಂತ ಶಕ್ತಿ ಯಾವಾಗ ನಮ್ಮಲ್ಲಿ ಬರ್ತದೆ? ಒಬ್ಬನು ಹೊಸದಾಗಿ ಹುಟ್ಟಿದಾಗ ಮಾತ್ರ. ಒಬ್ಬನು ಹೊಸದಾಗಿ ಹುಟ್ಟಿದಾಗ ಮಾತ್ರ ಅವನಲ್ಲಿ ಪವಿತ್ರಾತ್ಮ ದೇವರ ಕಾರ್ಯ ಮಾಡ್ತಾನೆ, ಆ ದೈವಿಕವಾದಂತ ಶಕ್ತಿಯನ್ನು ಹೊಂದಿಕೊಳ್ತಾನೆ. ನಾವು ಹೊಸದಾಗಿ ಹುಟ್ಟಿದಾಗ ಮಾತ್ರ ಶಿಷ್ಯತ್ವದ ಜೀವನವನ್ನು ಜೀವಿಸಲು ಆ ಬಲವನ್ನು ಪಡೆದುಕೊಳ್ಳುತ್ತೇವೆ. ನಾವು ಹೊಸದಾಗಿ ಹುಟ್ಟಿದ ಮಾತ್ರ ಆ ಶಿಷ್ಯತ್ವ ಜೀವನವನ್ನು ಜೀವಿಸಲಿಕ್ಕೆ ಆ ಬಲವನ್ನು ನಾವು ಪಡ್ಕೊಳ್ತೇವೆ. ಅದಕ್ಕಾಗಿ ಪ್ರಿಯ ಯವನಸ್ಥರೇ, ಇವತ್ತು ಸಭೆಗಳಲ್ಲಿರುವಂತ ನಾವು ಹಾಗೆ ಇದ್ರೆ, ಯಾವ ಬೆಳವಣಿಗೆ ಇಲ್ಲದೆ, ಯಾವುದರಲ್ಲಿ ಆಸಕ್ತಿಯನ್ನು ತೋರಿಸದೆ ಬಂದಿವಿ ಹೋದ್ವಿ ಅನ್ನುವಂತ ರೀತಿಯಲ್ಲಿದ್ದರೆ ನಮ್ಮ ರಕ್ಷಣೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಈ ಶಿಷ್ಯತ್ವ ಅನ್ನುವಂಥದ್ದು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ ಪ್ರಿಯರೇ. ಆ ಜೀವ ಅನ್ನುವಂಥದ್ದು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ, ಅದು ಬೆಳೀತಾ ಇರ್ತದೆ. ದಿನದಿನವೂ ಬೆಳೀತಾ ಇರ್ತದೆ. ಒಂದು ವೇಳೆ ನೀನು ಮೌನವಾಗಿದ್ದರೆ, ಸಭೆಯಲ್ಲಿ ಯಾವ ಕೆಲಸವನ್ನು ಮಾಡದೆ ನನಗೆ ಬಿಡು, ನಾನು ಬರ್ತೇನೆ ಹೋಗ್ತೇನೆ ಅಂತ ಒಂದು ಮನೋವಿಚಾರ ನಮ್ಮಲ್ಲಿದ್ರೆ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು, ನಾನು ಯಥಾರ್ಥವಾಗಿ ರಕ್ಷಿಸಲ್ಪಟ್ಟಿದ್ದೇನ, ಯಥಾರ್ಥವಾದ ರಕ್ಷಣೆ ನನ್ನಲ್ಲಿ ಉಂಟಾಗಿದೆ ಅಂತೇಳಿ ಪರೀಕ್ಷಿಸಿಕೊಂಡು ಆ ಯಥಾರ್ಥವಾದ ರಕ್ಷಣೆ ಹೊಂದುವುದಾದರೆ ಆ ಶಿಷ್ಯತ್ವದ ಒಂದು ಮಾರ್ಗ, ಆ ಆಧ್ಯಾತ್ಮಿಕವಾದ ಮೆಚುರಿಟಿ, ಆ ಪರಿಪಕ್ವತೆಗೆ ಅದು ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಸುಮ್ಮನೆ ಇರ್ಲಿಕ್ಕೆ ಅದು ಬಿಡೋದಿಲ್ಲ ಪ್ರಿಯರೇ. ಆ ಆತ್ಮನ ಹಂಬಲ ಅದು ಬಿಡುವುದಿಲ್ಲ. ಅದಕ್ಕಾಗಿ ಯಥಾರ್ಥವಾದಂತ ರಕ್ಷಣೆಯನ್ನು ಹೊಂದವರು ಮಾತ್ರ ಶಿಷ್ಯತ್ವದ ಮಾರ್ಗ ಪ್ರಾರಂಭ. ಈಗ ನಾನು ಇಲ್ಲಿ ಈ ಶಿಷ್ಯನು ಅಂದ್ರೆ ಯಾರು ಅಂತ ಜನರಲ್ ಆಗಿ ಕೆಲವೊಂದು ವಿಷಯಗಳಲ್ಲಿ, ಆಮೇಲೆ ಯೇಸು ಕ್ರಿಸ್ತನ ಹೇಳುವಂತ ಮಾತುಗಳು ನಾವು ಬರ್ತೇವೆ. ಜನರಲ್ ಆಗಿ ನಾವು ಲೋಕದಲ್ಲಿ ಶಿಷ್ಯರು ಅಂದ್ರೆ ನಾವು ಯಾರು ನೋಡ್ತೇವೆ? ಕಲಿಯುವಂತ ಮನಸ್ಸಿರುವಂತವನು ಶಿಷ್ಯನು. ಆಧ್ಯಾತ್ಮಿಕವಾಗಿ ಕೂಡ ದೇವರ ವಾಕ್ಯವನ್ನ ಕಲಿಬೇಕು ಅಂತ ಮನಸ್ಸು ಯಾವಾಗ ಬರ್ತದೆ? ಆ ವಾಕ್ಯದಿಂದ ನಾವು ರಕ್ಷಿಸಲ್ಪಟ್ಟಾಗ್ಲ ಮಾತ್ರ. ನನ್ನನ್ನು ರಕ್ಷಿಸಿರುವಂತ ಆ ವಾಕ್ಯ ಎಷ್ಟು ಶ್ರೇಷ್ಠವಾದದ್ದು, ಅದರ ಶಕ್ತಿ, ಅದರ ಪ್ರಭಾವ ನಾನು ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತೇನೆ. ಅದಕ್ಕಾಗಿ ಶಿಷ್ಯನು ಅಂದ್ರೆ ಮೊದಲನೇ ವಿಷಯ ದೇವರ ವಾಕ್ಯವನ್ನು, ಇಲ್ಲಾಂದ್ರೆ ಕಲೀಲಿಕ್ಕೆ ಮನಸ್ಸಿರುವಂತವನು, ಮತ್ತೊಬ್ಬರಿಗೆ ಕಲಿಸ್ಲಿಕ್ಕೆ ಮನಸ್ಸಿರುವಂತವನೇ ಶಿಷ್ಯನು. ಅವನು ಕಲಿಯದೆ ಮತ್ತೊಬ್ಬರಿಗೆ ಕಲಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಶಿಷ್ಯನು ಅಂದ್ರೆ ಅವನು ಕಲಿಯುವಂತವನು, ಮತ್ತೊಬ್ಬರಿಗೆ ಕಲಿಸುವಂತವನು. ಎರಡು ನಾನು ಜನರಲ್ ಆಗಿ ಹೇಳ್ತೇನೆ, ಆಮೇಲೆ ಯೇಸು ಸ್ವಾಮಿ ಅಂತ ಮಾತುಗಳು ಹೋಗ್ತೇನೆ. ಎರಡನೇದಾಗಿ ಕ್ರಮಶಿಕ್ಷಣೆ ಇರುವಂತವನು, ಡಿಸೈಪಲ್ಶಿಪ್ ಅಂತೆ. ಡಿಸಿಪ್ಲಿನ್ ಅಂದ್ರೆ ಕ್ರಮಶಿಕ್ಷಣೆ. ಅವನ ಜೀವನದಲ್ಲಿ ಒಂದು ಕ್ರಮ ಇರ್ತದೆ. ಇಷ್ಟ ಬಂದ ಹಾಗೆ ಎಲ್ಲಾ ಕಾರ್ಯಗಳಲ್ಲಿ ಅವನು ಹೋಗುವುದಿಲ್ಲ. ಕ್ರಮವಾಗಿ ಮೊದಲಿಂದ ಯಾವ ರೀತಿಯಾಗಿ ಪ್ರಾರಂಭಿಸಬೇಕು, ಜೀವನವನ್ನು ಒಂದು ಕ್ರಮಶಿಕ್ಷಣೆಯಲ್ಲಿ ಇಟ್ಕೊಳ್ತಾನೆ, ಶಿಸ್ತಿನಲ್ಲಿ ಇರ್ತಾನವ, ಅವನೇ ನಿಜವಾದ ಶಿಷ್ಯನಾಗ್ತಾನೆ. ಮೂರನೇದಾಗಿ ಅವನು ಯಾವಾಗಲೂ ಗುರುವನ್ನು ಹಿಂಬಾಲಿಸುವಂತವನು, ಗುರುವನ್ನು ಪ್ರೀತಿಸುವಂತ ಮನೋಭಾವನೆ ಉಳ್ಳವನಾಗಿರ್ತಾನೆ. ಶಿಷ್ಯನಾರು ಗುರುವನ್ನು ಹಿಂಬಾಲಿಸುವಂತವನು ಮತ್ತು ಹೆಚ್ಚಾಗಿ ಗುರುವನನ್ನು ಪ್ರೀತಿಸುವಂತ ಒಂದು ಮನೋಭಾವನೆ ಅವನಲ್ಲಿ ಕಾಣಿಸಿಕೊಳ್ಳುತ್ತದೆ. 4, ತ್ಯಾಗ ಸಮರ್ಪಣೆ ಇರುವಂತ ಜೀವನ ಅವನದಾಗಿರ್ತದೆ. ಶಿಷ್ಯನು ತ್ಯಾಗ ಸಮರ್ಪಣೆ ಇರುವಂತ ಜೀವನ ಅವನದಾಗಿರ್ತದೆ. ಮತ್ತು ಅವನು ಯಾವಾಗಲೂ ಕೂಡ ಸ್ಥಿರವಾಗಿರ್ತಾನೆ. ಸಂಚಲತ್ವ ಅವನಲ್ಲಿ ಇರುವುದಿಲ್ಲ, ಗಲಿಬಿಲಿ ಅವನಲ್ಲಿ ಇರುವುದಿಲ್ಲ. ಅವನು ಯಾವಾಗಲೂ ಕೂಡ ಸ್ಥಿರವಾಗಿರ್ತಾನೆ. ಅವನು ಫಲಿಸುವಂತ ವ್ಯಕ್ತಿ ಆಗಿರ್ತಾನೆ. ಆಮೇಲೆ 6ನೇದಾಗಿ ಶ್ರಮೆಗಳಲ್ಲಿ ಅವನು ಸಿದ್ಧನಾಗಿರ್ತಾನೆ. 7ನೇದಾಗಿ ಸ್ವ ನಿರಾಕರಣೆಯನ್ನು ಹೊಂದಿಕೊಳ್ಳುತ್ತಾನೆ. ತನ್ನನ್ನು ತಾನೇ ನಿರಾಕರಿಸಿಕೊಳ್ಳುತ್ತಾನೆ. ನಾನು ಅದು ವಾಕ್ಯದಲ್ಲಿ ಹೇಳ್ತೇನೆ. ಸ್ವ ನಿರಾಕರಣೆ ಉಳ್ಳಂತ ವ್ಯಕ್ತಿಯಾಗಿರ್ತಾನೆ. 8ನೇದಾಗಿ ಯಾವಾಗಲೂ ಗುರುವಿನೊಂದಿಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಇದು ನಾವು ಜನರಲ್ ಆಗಿ ಲೋಕದಲ್ಲಿ ಗಮನಿಸುವಂತ ವಿಷಯ. ಶಿಷ್ಯನಂದ್ರೆ ಕಲಿಯುವಂತವನು, ಕಲಿಸುವಂತವನು, ಕ್ರಮಶಿಕ್ಷಣೆ ಇರುವಂತವನು,
ಗುರುವನ್ನು ಹಿಂಬಾಲಿಸುವಂತವನು, ಗುರುವನನ್ನು ಪ್ರೀತಿಸುವಂತವನು, ತ್ಯಾಗ ಸಮರ್ಪಣೆ ಉಳ್ಳಂತವನು ಸ್ಥಿರವಾಗಿರ್ತಾನೆ. ಅವನು ಫಲಿಸ್ತಾ ಇರ್ತಾನೆ. ಒಂದು ಒಂದು ಗಿಡ ಇದೆ, ಒಂದೇ ಸ್ಥಳದ ಸ್ಥಿರವಾಗಿದ್ರೆ ಮಾತ್ರ ಅದು ಫಲಿಸ್ತದೆ. ಅದನ್ನು ತೆಗೆದು ಇವತ್ತು ತೆಗೆದು ಇಲ್ಲೊಂದು ನೆಟ್ಟಿ ಅಲ್ಲಿಗೆ ಸ್ವಲ್ಪ ದಿನ ಇಟ್ಟು ಅದು ತೆಗೆದು ಮತ್ತೊಂದು ಸ್ಥಳದಲ್ಲಿ ನೆಡುವಾಗ ಅದು ಪದೇ ಪದೇ ಅದನ್ನು ನೆಡ್ತಾ ಇದ್ದ ಅದು ಫಲಿಸ್ಲಿಕ್ಕೆ ಆಗುವುದಿಲ್ಲ. ಒಂದೇ ಸ್ಥಳದಲ್ಲಿ ಇದ್ರೆ ಅದು ಫಲಿಸ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಶಿಷ್ಯನು ಸ್ಥಿರವಾಗಿರ್ತಾನೆ ಮತ್ತು ಅವನು ಫಲಿಸುವಂತ ವ್ಯಕ್ತಿ ಆಗಿರ್ತಾನೆ, ಶ್ರಮೆಗಳಿಗೆ ಸಿದ್ಧನಾಗಿರ್ತಾನೆ, ಸ್ವನಿರಾಕರಣೆಯನ್ನು ಹೊಂದಿಕೊಳ್ಳುತ್ತಾನೆ, ಆಮೇಲೆ ಗುರುವಿನೊಂದಿಗೆ ಯಾವಾಗ್ಲೂ ಇರ್ಲಿಕ್ಕೆ ಇಷ್ಟಪಡ್ತಾನೆ. ಇದು ಜನರಲ್ ಆಗಿ ಶಿಷ್ಯನು ಅಂದ್ರೆ ಕೊಡುವಂತ ಒಂದು ಡೆಫಿನೇಷನ್. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೇಳಿರುವಂತ ಮಾತುಗಳಲ್ಲಿ ಶಿಷ್ಯತ್ವದ ಒಂದು ಮೌಲ್ಯಮಾಪನೆ, ಶಿಷ್ಯತ್ವದ ಒಂದು ಮೌಲ್ಯ ಏನಂತ ಹೇಳಿ ನಾವು ಆಲೋಚನೆ ಮಾಡೋಣ. ನಾನೀಗ ಒಂದು ವಿಷಯ, ಶಿಷ್ಯತ್ವ ಯಾವಾಗ ಪ್ರಾರಂಭವಾಗ್ತದೆ? ಒಬ್ಬ ವ್ಯಕ್ತಿ ನಿಜವಾದಂತ ರಕ್ಷಣೆ ಹೊಂದಿದಾಗಲ ಮಾತ್ರ ಅವನಲ್ಲಿ ಶಿಷ್ಯತ್ವದ ಒಂದು ಮಾರ್ಗವು ಕೂಡ, ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತದೆ. ಓಕೆ, ಈಗ ನಾವೊಂದು ವಾಕ್ಯ ಓದೋಣ. ಆ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಶಿಷ್ಯರ ಬಗ್ಗೆ, ಈ ಶಿಷ್ಯತ್ವದ ಬಗ್ಗೆ ಹೇಳಿರುವಂತ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. 14ನೇ ಅಧ್ಯಾಯ 25ನೇ ವಚನವನ್ನು ನಾನೇ ಓದ್ತಾ ಇದ್ದೇನೆ. ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾಗ ಆತನ ಜೊತೆಯಲ್ಲಿ ಬಹುಜನರು, ಒಂದು ದೊಡ್ಡ ಗುಂಪು, ಗ್ರೇಟ್ ಕ್ರೌಡ್ ಅಂತಿದೆ ಇಂಗ್ಲಿಷ್ ನಲ್ಲಿ, ಒಂದು ದೊಡ್ಡ ಗುಂಪು ಏನಾಯ್ತು, ಯೇಸುವಿನ ಸಂಗಡ ಹೋಗ್ತಾ ಇದ್ರು. ಈ 25ನೇ ವಚನದಿಂದ 33ನೇ ವಚನದವರೆಗೂ ಆ ಶಿಷ್ಯತ್ವದ ಒಂದು ಕಾಸ್ಟ್ ಇಲ್ಲ, ಆ ಮೌಲ್ಯವನ್ನು ಯೇಸು ಸ್ವಾಮಿ ತಿಳಿಸ್ತಾನೆ, ಅಲ್ಲೇ ನೇಮಗಳನ್ನು ತಿಳಿಸ್ತಾನೆ. ಅದರ ಪ್ರಿಯರೇ, ಆಲೋಚನೆ ಮಾಡೋಣ. ಬಹುಜನರು ಆತನ ಹಿಂದೆ ಗುಂಪು ಗುಂಪಾಗಿ ಹೋಗ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಇಲ್ಲಿ ಅನೇಕ ಜನರು ಯೇಸು ಕ್ರಿಸ್ತ ಹಿಂಬಾಲಿಸ್ತಾ ಇದ್ದಾರೆ. ಜನರಲ್ ಆಗಿ ಒಬ್ಬ ವ್ಯಕ್ತಿಯನ್ನು 10 ಜನರು ಹಿಂಬಾಲಿಸಿದ್ರೆ ಆ ವ್ಯಕ್ತಿಗೆ ಎಷ್ಟು ಸಂತೋಷ ಇರ್ತದಲ್ಲ. ಒಬ್ಬ ವ್ಯಕ್ತಿಯನ್ನು 100 ಜನರು ಹಿಂಬಾಲಿಸಿದ್ರೆ ಎಷ್ಟು ಸಂತೋಷ ಪಡ್ತಾನೆ. ಒಬ್ಬ ವ್ಯಕ್ತಿಯನ್ನು ಒಂದು ವೇಳೆ 1000 ಗಟ್ಟಲೆ ದೊಡ್ಡ ಗುಂಪು ಹಿಂಬಾಲಿಸಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಅಯ್ಯೋ, ನನ್ನ ಹಿಂದೆ ಇಷ್ಟು ಜನರಿದ್ದಾರೆ ಅಂತೇಳಿ. ಆದ್ರೆ ಇಲ್ಲಿ ಕರ್ತನು ಮಾತ್ರ ಇಷ್ಟು ಜನರು ಆತನ ಹಿಂಬಾಲಿಸ್ತಾ ಇದ್ರು ಕೂಡ ಅವರನ್ನು ನೋಡಿ ಆತನು ಸಂತೋಷ ಪಡಲಿಲ್ಲ, ಅವರ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ. ದೊಡ್ಡ ಗುಂಪು ಆತನ ಹಿಂಬಾಲಿಸ್ತಾ ಇದೆ, ಆದ್ರೆ ಅವರನ್ನು ನೋಡಿ, ಹಿಂತಿರುಗಿ ನೋಡಿ ಅವರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ, ಅವ್ರ ಮೇಲೆ ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ. ಕರ್ತನ, ಅಯ್ಯೋ ಇಷ್ಟು ಜನ ನನ್ನ ಜೊತೆಯಲ್ಲಿ ಬರ್ತಾ ಇದಾರೆ ಅಂತೇಳಿ ಇನ್ನು ಬಾ ಅಂತೇಳಿ ಅವ್ರು ಕರೆದಿಲ್ಲ. ಅವ್ರ ವಿಷಯದಲ್ಲಿ ಸಂತೋಷ ಪಡ್ಲಿಲ್ಲ. ಯಾಕಂತಂದ್ರೆ ಕರ್ತನಿಗೆ ಅವರ ಮನಸ್ಸು ಗೊತ್ತು, ಹಿಂಬಾಲಿಸುವಂತ ಜನರ ಮನಸ್ಸು ಗೊತ್ತು. ಅವ್ರು ಯಾವುದಕ್ಕಾಗಿ ಹಿಂಬಾಲಿಸ್ತಾ ಇದ್ದಾರೆ. ಏನಾದ್ರೂ ಸಿಗ್ತದೆ, ಭೌತಿಕವಾದಂತ ಏನಾದ್ರೂ ಒಂದು ಅವಶ್ಯಕತೆ ನೀಗಿಸ್ತಾನೆ, ಏನಾದ್ರೂ ಆಶೀರ್ವಾದ ಸಿಗ್ತದೆ, ಇಲ್ಲ ಊಟ ಸಿಗ್ತದೆ, ಇಲ್ಲ ಆರೋಗ್ಯ ಸಿಗ್ತದೆ ಅಂತೇಳಿ ಅವರ ಮನಸ್ಸೆಲ್ಲವೂ ಕೂಡ ಏನಾಗಿದೆ, ಆತನ ಹಿಂಬಾಲಿಸುವಂತ ವಿಷಯದಲ್ಲಿ ಭೌತಿಕ ಸಂಬಂಧವಾದಂತ ವಿಷಯಗಳ ಮೇಲೆ ಆಸಕ್ತಿ ಉಳ್ಳವರಾಗಿ ಆತನನ್ನು ಹಿಂಬಾಲಿಸುವಂತ, ಏನೋ ಒಂದು ನಮ್ಗೆ ಸಿಗ್ತದಂತೇಳಿ ಯೇಸು ಕ್ರಿಸ್ತನ ಹಿಂಬಾಲಿಸುವಂತ. ಅದಕ್ಕಾಗಿ ಅಷ್ಟು ದೊಡ್ಡ ಗುಂಪು ಆತನ ಹಿಂಬಾಲಿಸ್ತಾ ಇದ್ರೂ ಕೂಡ ಆತನು ಸಂತೋಷ ಪಡದೆ ಹಿಂತಿರುಗಿ ಅವರಿಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನೆ? ತನ್ನನ್ನು ಹಿಂಬಾಲಿಸುವಂತ ಆ ಜನರಿಗೆ ಈ ಶಿಷ್ಯತ್ವದ ನಿಯಮಗಳನ್ನು ಹೇಳಿ ಅವರನ್ನು ಪರೀಕ್ಷಿಸ್ತಾ ಇದ್ದಾನೆ. ನನ್ನನ್ನು ಹಿಂಬಾಲಿಸುವಂತವ್ನು ಎಂತವನಾಗಿರಬೇಕು, ನನ್ನನ್ನು ಹಿಂಬಾಲಿಸುವಂತವನು ಎಂತವನಾಗಿರ್ಬೇಕಂತೇಳಿ ಅಲ್ಲಿ ಹಿಂತಿರುಗಿ ಅವರಿಗೆ ಕೆಲವೊಂದು ಶಿಷ್ಯತ್ವದ ಮೌಲ್ಯಮಾಪನೆ, ಆ ಶಿಷ್ಯತ್ವದ ಕಾಸ್ಟ್, ಆ ಬೆಲೆಯನ್ನು ಅವರಿಗೆ ವಿವರಣೆ ಮಾಡಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಪ್ರಿಯರೇ, ಆತನು ಯಾವಾಗಲೂ ಎದುರು ನೋಡ್ತಿರುವಂತದ್ದು ಒಬ್ಬ ವ್ಯಕ್ತಿಯಲ್ಲಿ ಯಥಾರ್ಥವಾದಂತ ರಕ್ಷಣೆ ಅನುಭವ, ಯಥಾರ್ಥವಾಗಿ ಹಿಂಬಾಲಿಸುವಂತವರನ್ನೇ ಆತನು ಸ್ವೀಕಾರ ಮಾಡಿಕೊಳ್ತಾರೆ. ಹೆಸರಿಗೆ ಎಷ್ಟೋ ಜನರು ಬರ್ಬೋದು, ದೊಡ್ಡ ಗುಂಪು ಬರ್ಬೋದು, ಆದ್ರೆ ಎಲ್ಲರ ಹೃದಯಗಳನ್ನು ತಿಳಿದಂತ ಕರ್ತನು ಆತನು ಹಿಂತಿರುಗಿ ಹೇಳುವಂತ ಮಾತು, ಆಸಕ್ತಿ ಇಲ್ಲದಂತ ಜನರು, ಆತ್ಮೀಯತೆಗಾಗಿ ಬರ್ತಾ ಇಲ್ಲ, ಆಹಾರಕ್ಕಾಗಿ ಬರುವಂತವ್ರು, ಆ ಭೌತಿಕವಂತ ಆಶೀರ್ವಾದಕ್ಕಾಗಿ ಬರುವಂತ ಆ ಜನರನ್ನು ನೋಡಿ ಆತನು ಹೇಳುವಂತ ಮಾತು, ಶಿಷ್ಯತ್ವದ ಒಂದು ನೇಮಗಳನ್ನು ಅಲ್ಲಿ ತಿಳಿಸಿದ್ದಾನೆ. ಅದಕ್ಕಾಗಿ ನಾನು ಹೀಗೆ ಬರ್ಕೊಂಡಿದ್ದೇನೆ, ಕರ್ತನು ಯಾವಾಗಲೂ ಕೂಡ ತನ್ನನ್ನು ಹಿಂಬಾಲಿಸುವಂತ ಜನರಲ್ಲಿ ಆತನು ಏನು ಎದುರು ನೋಡ್ತಾನಂದ್ರೆ
ತ್ಯಾಗದ ವೈರಾಗ್ಯ ಜೀವನವನ್ನು ಜೀವಿಸುವಂತವರನ್ನು ಆತನ ಎದುರು ನೋಡ್ತಾನೆ. ಯಾರಲ್ಲಿ ಇನ್ನೊಂದು ಯಥಾರ್ಥವಂತ ರಕ್ಷಣೆ, ತ್ಯಾಗದ ವೈರಾಗ್ಯ ಜೀವನ ಯಾರಲ್ಲಿ ಇರ್ತದೋ, ಆ ಜೀವನವನ್ನು ಯಾರು ಜೀವಿಸ್ತಾ ಇರ್ತಾರೋ ಅಂತವ್ರಿಗಾಗಿ ಆತನು ಎದುರು ನೋಡುವಂತವನು ಆಗಿರ್ತಾನೆ. ಅದಕ್ಕಾಗಿ ಇಲ್ಲಿ ತನ್ನ ಹಿಂದೆ ಬರ್ತಿರುವಂತಹ ಜನರಿಗೆ ಕರ್ತನಾಗಿರುವಂತ ಯೇಸು ಸ್ವಾಮಿ ಆ ಶಿಷ್ಯತ್ವದ ಒಂದು 3 ನೇಮಗಳನ್ನು ಆತನು ತಿಳಿಸಿದ್ದಾನೆ. ಯೇಸು ಕರ್ತನ ಹಿಂಬಾಲಿಸುವಂತ ಜನರನ್ನು ನೋಡಿ, ಇಲ್ಲ ಆತನ ಬಳಿಗೆ ಬಂದು ಕಲ್ತುಕೊಳ್ಳಬೇಕು, ಕಲಿಬೇಕು ಅಂತೇಳಿ ಬಂದಂತವರು ಅವರು ತಪ್ಪದೇ ಮಾಡಬೇಕಾದಂತ 3 ನಿಯಮಗಳನ್ನು ಈ ಅಧ್ಯಾಯದ ಈ ವಚನದಲ್ಲಿ ಆತನು ತಿಳಿಯಪಡಿಸಿದ್ದಾನೆ. 3 ನಿಯಮಗಳನ್ನು ಆತನು ತಿಳಿಸಿದ್ದಾನೆ. ನೋಡಿ, ಆ ಬಹುಜನರ ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು, ಕೆಳಗಡೆ ಆ ಶಿಷ್ಯತ್ವ ನಿಯಮಗಳನ್ನು ತಿಳಿಸ್ತಾನೆ. ಅನೇಕ ಜನರು ಬರ್ತಾ ಇದ್ದಾರೆ, ಅವರನ್ನು ನೋಡಿ ಸಂತೋಷ ಪಡದೆ ಅವರಿಗೆ ಶಿಷ್ಯತ್ವದ ನಿಯಮಗಳನ್ನು ತಿಳಿಸಿ, ನನ್ನನ್ನು ಹಿಂಬಾಲಿಸುವಂತವ್ರು ಇಂಥವ್ರು ಆಗಿರ್ಬೇಕಂತೇಳಿ ಆತನು ಅವರನ್ನು ಅಲ್ಲಿ ಪರೀಕ್ಷಿಸಿರುವಂಥದ್ದು, ಇಲ್ಲಾಂದ್ರೆ ನಿಯಮಗಳನ್ನು ತಿಳಿಸಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೀವಿ. ಇಲ್ಲಿ 3 ನಿಯಮಗಳ ಬಗ್ಗೆ ಯೇಸು ಸ್ವಾಮಿ ಹೇಳಿದ್ದಾನೆ. ಅದನ್ನ ನಾನು ವಾಕ್ಯದಲ್ಲಿ ಹೇಳ್ತೇನೆ. ಈ 3 ನಿಯಮಗಳು ಕೂಡ ಇದು ಅಂತರಂಗಕ್ಕೆ ಸಂಬಂಧಪಟ್ಟಂತ ನಿಯಮಗಳು, ಭೌತಿಕವಾದಂತ ನಿಯಮಗಳಲ್ಲ. ಅಂತರಂಗದಲ್ಲಿ ಇರಲೇಬೇಕಾದಂತ 3 ನಿಯಮಗಳನ್ನು ಕರ್ತನಾಗಿರುವಂತ ದೇವರು ಯೇಸು ಸ್ವಾಮಿ ಅವರು ತಿಳಿಸಿದ್ದಾನೆ. ಮೊದಲನೇದು 26ನೇ ವಚನದಲ್ಲಿ ಏನ್ ಹೇಳ್ತಾನಂದ್ರೆ, 26ನೇ ವಚನದಲ್ಲಿ ದೇವರ ವಿಷಯದಲ್ಲಿ ತನ್ನ ಮನಸ್ಸು ಹೇಗಿರಬೇಕು. ನಾನು ಹೀಗೆ ಬರ್ಕೊಂಡಿದ್ದೆ, ದೇವರ ವಿಷಯದಲ್ಲಿ ನಿನ್ನ ಮನಸ್ಸು ಸರಿಯಾಗಿರಬೇಕು, ಇದನ್ನು ಹೇಳಿದ್ದಾನೆ. ದೇವರ ವಿಷಯದಲ್ಲಿ ತನ್ನ ಮನಸ್ಸು ಹೇಗಿರಬೇಕು ಅಂತೇಳಿ. ಆಮೇಲೆ ಎರಡನೇದು ಅದೇ 27ನೇ ವಚನದಲ್ಲಿ ತನ್ನ ವಿಷಯದಲ್ಲಿ ತನ್ನ ಮನಸ್ಸು ಸರಿಯಾಗಿರಬೇಕು. ಮೊದಲು ದೇವರ ವಿಷಯದಲ್ಲಿ ಆತನ ಮನಸ್ಸು ಸರಿಯಾಗಿರಬೇಕು, ಅದರ ಬಗ್ಗೆ ಹೇಳಿದ್ದಾನೆ. 2, ತನ್ನ ವಿಷಯದಲ್ಲಿ ಹಿಂಬಾಲಿಸುವಂತ ಅವನ ವಿಷಯದಲ್ಲಿ ಅವನ ಮನಸ್ಸು ಸರಿಯಾಗಿರಬೇಕು. 3ನೇ ವಿಷಯ 33ನೇ ವಚನದಲ್ಲಿ ಇತರರ ಕಾರ್ಯಗಳ ವಿಷಯದಲ್ಲಿ, ಈ ಭೌತಿಕವಾದಂತ ಕಾರ್ಯಗಳ ವಿಷಯಗಳಲ್ಲಿ ಕೂಡ ಅವನ ಮನಸ್ಸು ಸರಿಯಾಗಿರಬೇಕು. 3 ವಿಷಯದ ಮನಸ್ಸಿನ ಬಗ್ಗೆ ಹೇಳ್ತಾನೆ. ದೇವರ ವಿಷಯದಲ್ಲಿ ನಿನ್ನ ಮನಸ್ಸು ಸರಿಯಾಗಿರ್ಬೇಕು. 2, ತನ್ನ ವಿಷಯದಲ್ಲಿ ತನ್ನ ಮನಸ್ಸು ಸರಿಯಾಗಿರ್ಬೇಕು. ಮತ್ತು ಭೌತಿಕವಾದಂತ ಭೂ ಸಂಬಂಧವಾದಂತ ವಿಷಯಗಳಲ್ಲಿ ಕೂಡ ತನ್ನ ಮನಸ್ಸು ಸರಿಯಾಗಿರ್ಬೇಕು. ಈ 3 ಕೂಡ ಅಂತರಂಗಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಆ ವಿಷಯಗಳನ್ನ ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಈಗ ನನ್ನ ಮುಂದೆ ಸಮಯ ಸ್ವಲ್ಪ ಇದೆ, ಆದ್ರೆ ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ. ಮೊದಲನೇ ವಿಷಯ, ದೇವರ ವಿಷಯದಲ್ಲಿ ಶಿಷ್ಯನ ಮನಸ್ಸು ಹೇಗಿರಬೇಕು. ನಾವು ಓದ್ತೀವಲ್ಲ 26ನೇ ವಚನದಲ್ಲಿ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಈ ವಾಕ್ಯ ಭಾಗದಲ್ಲಿ ನಾವು ಏನು ಗಮನಿಸ್ತೀವಿ ಅಂದ್ರೆ, ಯೇಸು ಸ್ವಾಮಿ ನನ್ನ ಬಳಿಗೆ ಬರುವಂತವನು ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇವರೆಲ್ಲರೂ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ಅಂತ. ಅದಕ್ಕಾಗಿ ನಾನು ಹೀಗೆ ಬರ್ಕೊಂಡಿದ್ದೇನೆ, ಆತನು ಏನು ಬಯಸ್ತಾ ಇದ್ದಾನಂದ್ರೆ ನಮ್ಮ ಹೃದಯದಲ್ಲಿ ಆತನಿಗೆ ಮಾತ್ರವೇ ಪ್ರಥಮ ಸ್ಥಾನ ಇರಬೇಕು ಅಂತೇಳಿ ಬಯಸ್ತಾ ಇದ್ದಾನೆ. ಅಕ್ಷರದ ತಂದೆ ತಾಯಿಗಳನ್ನು ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಅನೇಕ ಜನ ತಪ್ಪಾಗಿ ಇದನ್ನ ಅಪಾರ್ಥ ಮಾಡ್ಕೊಳ್ತಾರೆ. ನಿನ್ನ ತಂದೆಗಿಂತ ನಿನ್ನ ತಾಯಿಗಿಂತ ನಿನ್ನ ಅಣ್ಣ ತಮ್ಮಂದಿರಿಗಿಂತ ಅಕ್ಕ ತಂಗಿಯರಿಗಿಂತ ಹೆಂಡತಿಗಿಂತ ನನ್ನನ್ನು ನೀನು ಹೆಚ್ಚಾಗಿ ಪ್ರೀತಿಸಬೇಕು, ನನಗೆ ಮೊದಲನೇ ಸ್ಥಾನ ಕೊಡಬೇಕು ಅಂತೇಳಿ ಈ ವಾಕ್ಯದ ಭಾಗದ ಒಂದು ಅರ್ಥ. ಶಿಷ್ಯನು ಆಗ್ಲಿಕ್ಕಿರುವಂತವನು, ಆತನ ಹಿಂಬಾಲಿಸುವಂತವನು ಮೊದಲು ಮಾಡಬೇಕಾಗಿರುತ್ತದೆ ನಮ್ಮ ಸಂಬಂಧಗಳಲ್ಲಿ, ಈ ಭೂಲೋಕದಲ್ಲಿ ನಮ್ಗೆ ಅನೇಕ ಸಂಬಂಧಗಳಿರ್ತವೆ, ಈ ಸಂಬಂಧಗಳಲ್ಲಿ ಆತನನ್ನೇ ಶ್ರೇಷ್ಠನಾಗಿ ನಾವು ಇಡಬೇಕು, ಆತನಿಗೆ ಪ್ರಾಧಾನ್ಯತೆ ಕೊಡಬೇಕು, ಆತನ ಘನಪಡಿಸಬೇಕಂತೇಳಿ ದೇವರ ವಾಕ್ಯ ಹೇಳ್ತಾರೆ. ಹಂಗಂತೇಳಿ ಇವರನ್ನು ದ್ವೇಷಿಸಬೇಕಾ? ದೇವರ ವಾಕ್ಯ ಎಂದಿಗೂ ಹೇಳುವುದಿಲ್ಲ ಪ್ರಿಯರೇ. ಇತರರನ್ನು ದ್ವೇಷಿಸಬೇಕು, ತಂದೆ ತಾಯಿಗಳು ದ್ವೇಷ ಮಾಡ್ಬೇಕಂತೇಳಿ ದೇವರ ವಾಕ್ಯ ಎಂದೂ ಹೇಳುವುದಿಲ್ಲ. ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಅಲ್ವಾ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು,
ಆಗ ನೀನು ಈ ಭೂಲೋಕದಲ್ಲಿ ದೀರ್ಘಾಶ್ವಂತನಾಗಿ ಬಹುಕಾಲ ಜೀವಿಸ್ತು ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಯಾರನ್ನು ಕೂಡ ದೇವರು ದ್ವೇಷ ಮಾಡಬೇಕಂತ ಬಯಸ್ತಾ ಇಲ್ಲ. ಅದ್ರ ಅದನ್ನ ಬಯಸುವಂತ ಅಂತಂದ್ರೆ ಈ ಭೂ ಸಂಬಂಧವಂತ ಎಲ್ಲಾ ಸಂಬಂಧಗಳಿಗಿಂತ ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು, ಪ್ರಾಣ, ಇವೆಲ್ಲ ಸಂಬಂಧಗಳಿಗಿಂತ ಅತಿ ಶ್ರೇಷ್ಠವಾದಂತ ಸ್ಥಾನ ಯಾರಿಗೆ ಕೊಡಬೇಕು? ಕರ್ತನಿಗೆ ಕೊಡಬೇಕು. ಇದು ಬಯಸ್ತಾ ಇದ್ದ, ಇದು ಆತನ ಬಯಸ್ತಾ ಇದಕ್ಕಾಗಿ ಹಾಗೆ ಮಾಡಬೇಕಂತೇಳಿ ಆತನ ಬಯಸ್ತಾ ಇಲ್ಲ. ನನಗಿಂತ ಹೆಚ್ಚಾಗಿ ನೀವು ಯಾರನ್ನು ಕೂಡ ಪ್ರೀತಿಸಬಾರ್ದು. ಮೊದಲು ನನ್ನನ್ನು ಪ್ರೀತಿಸ್ರಿ, ಆಮೇಲೆ ಅವರನ್ನು ಪ್ರೀತಿಸ್ರಿ. ವಿಮೋಚನೆ ಗಣ ಪುಸ್ತಕ 20ನೇ ಅಧ್ಯಾಯ 12ನೇ ವಚನ, ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿರಿ, ಸನ್ಮಾನಿಸಿರಿ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಿನ್ನ ತಂದೆ ತಾಯಿಗಳ ಮಾತನ್ನು ಗೌರವಿಸಿರಿ, ಮಾತು ಕೇಳಿರಿ, ಅವರನ್ನು ಸನ್ಮಾನಿಸಿರಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಶತ್ರುಗಳನ್ನೇ ಪ್ರೀತಿಸಿರಿ ಅಂತ ಹೇಳುವಂತ ದೇವರು ನಿನ್ನ ತಂದೆ ತಾಯಿಗಳನ್ನ ಹಾಗೆ ಮಾಡಂತ ಹೇಳ್ತಾನ? ಎಂದು ಹೇಳುವುದಿಲ್ಲ. ನಿಮಗೆ ಯಾರು ಹಿಂಸೆ ಪಡಿಸ್ತಾ ಇದ್ದಾರೋ, ನಿಮ್ಗೆ ಯಾರೋ ಅವಮಾನ ಪಡಿಸ್ತಾ ಅಂತವ್ರನ್ನ ನೀವು ಪ್ರೀತಿಸಬೇಕಂತೇಳಿ ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ. ನಿಮ್ಮ ಶತ್ರುಗಳನ್ನ ಪ್ರೀತಿಸಬೇಕಂತೇಳಿ ದೇವರ ವಾಕ್ಯ ಹೇಳ್ತಾ ಇದ್ದಾಗ ಈ ತಂದೆ ತಾಯಿಗಳನ್ನ ಹಾಗೆ ಮಾಡ್ಬೇಕಂತ ಹೇಳ್ತದ? ಹೇಳಲ್ಲ. ಅದರ ವಿಷಯ ಏನಂತಂದ್ರೆ ಇವೆಲ್ಲರಿಗಿಂತ ಮೊದಲನೇ ಸ್ಥಾನ ನಿನ್ನ ಹೃದಯದಲ್ಲಿ ನನಗ್ ಕೊಡು. ಮೊದಲನೇ ಸ್ಥಾನದಲ್ಲಿ ನಾನಿರ್ಬೇಕು. ನನ್ನ ಸ್ಥಾನದಲ್ಲಿ ನೀನು ಯಾವುದನ್ನು ಇಡಬಾರದು. ನಂದು ಶ್ರೇಷ್ಠವಾದ ಸ್ಥಾನವಾಗಿರ್ಬೇಕಂತೇಳಿ ಆತನು ಬಯಸ್ತಾನೆ. ಅದಕ್ಕಾಗಿ ಆತನ ಬಳಿಗೆ ಬರುವಂತವರು ಆತನನ್ನು ಮೊದಲು ಪ್ರೀತಿಸುವಂತವರಾಗಿ, ಆತನ ಪ್ರೀತಿಸಿದ ಮೇಲೆ ಮತ್ತೆ ಮತ್ತೊಬ್ಬರನ್ನು ಪ್ರೀತಿಸ್ಬೇಕು. ಒಂದು ವಾಕ್ಯ ಓದೋದು ನೋಡಿ. ಮತ್ತನೇ ಬರೆಸುವಾರ್ತೆ 10ನೇ ಅಧ್ಯಾಯ, 37ನೇ ವಚನದಲ್ಲಿ ಒಂದು ಮಾತಿದೆ. 37ನೇ ವಚನ, 10ನೇ ಅಧ್ಯಾಯ 37ನೇ ವಚನದಲ್ಲಿ ಅಂಕಲ್ ಓದದ? ತಂದೆಯ ಮೇಲಾಗಲಿ ತಂದೆಯ ಮೇಲಾಗಲಿ ತಾಯಿಯ ಮೇಲೆ ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವನು ನನಗೆ ಯೋಗ್ಯನಲ್ಲ. ಸಾಕು. ಹಾಗೆ ಮಾಡ್ಬೇಕಂದ್ರೆ ಹಾಗೆ ಮಾಡ್ಬೇಕಂತ ಅಕ್ಷರಾರ್ಥವಲ್ಲದು. ಅಂದ್ರೆ ತಂದೆಯ ಮೇಲೆ ತಾಯಿ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡು. ಅಂದ್ರೆ ಮೊದಲು ಕರ್ತನನ್ನು ಪ್ರೀತಿಸಬೇಕು. ಅದರ ಅರ್ಥ ಮೊದಲು ಕರ್ತನಿಗೆ ಸ್ಥಾನ ಕೊಡ್ಬೇಕು, ಮೊದಲು ಕರ್ತನನ್ನು ನಾವು ಸನ್ಮಾನಿಸಬೇಕು. ಮೊದಲನೇ ಸ್ಥಾನ ಆತನ ಕೊಡ್ಬೇಕಂತೇಳಿ ಕರ್ತನಾಗಿಂತ ದೇವರು ಶಿಷ್ಯನಾಗಬೇಕಂತ ಯಾರು ಬಯಸ್ತಾರೋ ಅವರಲ್ಲಿ ಬಯಸ್ತಾನೆ. ಭೌತಿಕವಾದಂತ ಈ ಸಂಬಂಧಗಳಿಗಿಂತ, ಈ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಮೇಲೆ ಇರುವಂತ ಎಲ್ಲಾ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ಇಡಬೇಕು, ನನ್ನನ್ನು ಪ್ರೀತಿಸಬೇಕು ಅಂತ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಉಲ್ಟಾ ಆಗ್ತಾ ಇದೆ. ಇವತ್ತು ಕ್ರೈಸ್ತರ ಮಧ್ಯದಲ್ಲಿ ಏನಾಗ್ತಾ ಇದೆ, ಈ ಕ್ರಮವು ಹಿಂದೆ ಮುಂದೆ ಆಗ್ಬಿಟ್ಟಿದೆ. ಮೊದಲು ನಾನು, ಆಮೇಲೆ ನನ್ನ ಕುಟುಂಬದವರು, ಆಮೇಲೆ ಕ್ರಿಸ್ತು. ಇವತ್ತು ಅನೇಕ ಸ್ಥಳಗಳಲ್ಲಿ, ಅನೇಕ ಮನೆಗಳಲ್ಲಿ, ಅನೇಕ ಸಭೆಗಳಲ್ಲಿ ಮೊದಲು ನಾನು ಕಾಣಿಸ್ಕೊಳ್ಬೇಕು, ನನಗೆ ಸನ್ಮಾನ, ನನಗೆ ಘನತೆ, ನನ್ನನ್ನು ಗೌರವಿಸಬೇಕು, ನನ್ನನ್ನು ಪ್ರೀತಿಸಬೇಕು. ಮೊದಲು ನಾನು ಎನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಎರಡನೇದಾಗಿ ನನ್ನ ಕುಟುಂಬದವರು, ನನ್ನ ತಂದೆ ತಾಯಿ ಅಕ್ಕ ತಮ್ಮಂದ್ರು, ಆಮೇಲೆ ಕ್ರಿಸ್ತ. ದೇವರೇನು ಬಯಸ್ತಾ ಇದ್ದಾನೆ? ಮೊದಲು ನಾನು. ನಿಮ್ಮ ಹೃದಯಗಳಲ್ಲಿ ನಿಮ್ಮ ತಂದೆಗಿಂತ, ನಿಮ್ಮ ತಾಯಿಗಿಂತ, ನಿನ್ನ ಅಣ್ಣ ತಮ್ಮಂದ್ರಿಗಿಂತ ಮೊದಲು ನನ್ನನ್ನು ಪ್ರೀತಿಸ್ರಿ. ಅವರನ್ನು ದ್ವೇಷ ಮಾಡ್ತಾ ಇರ್ತಾರೆ. ಕೆಲವೊಂದು ಮತೋನ್ಮಾದಗಳು, ಕೆಲವೊಂದು ವಚನಗಳು ತೋರಿಸಿ ಹೇಳ್ತಾರೆ, ನೋಡಿ ಯೇಸು ಸ್ವಾಮಿ ತಂದೆ ತಾಯಿ ದ್ವೇಷ ಮಾಡ್ಬೇಕಂತ ಹೇಳ್ತಿದ್ರಂತೆ. ಅದ್ರ ಅರ್ಥ ಅದಲ್ಲ ಪ್ರಿಯರೇ. ಅವರನ್ನು ದ್ವೇಷ ಮಾಡಂತೇಳಿ ದೇವರ ವಾಕ್ಯ ಹೇಳ್ತಾ ಇಲ್ಲ. ಶತ್ರುಗಳನ್ನು ಪ್ರೀತಿಸ್ರಿ, ನಿಮ್ಮನ್ನು ಹಿಂಸಿಸುವಂತವರನ್ನೇ ಪ್ರೀತಿಸ್ರಿ ಅಂತ ಹೇಳುವಂತ ದೇವರು ತಂದೆ ತಾಯಿಗಳನ್ನು ದ್ವೇಷ ಮಾಡಂತ ಹೇಳ್ತಾರೆ? ಇಲ್ಲ. ಆದ್ರೆ ಅವರ ಮೇಲಿರುವಂತ ಪ್ರೀತಿಗಿಂತ ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಇರಬೇಕು, ನನಗೆ ಮೊದಲನೇ ಸ್ಥಾನ ಕೊಟ್ಟು ನನ್ನನ್ನು ಪ್ರೀತಿಸಬೇಕು ಅಂತೇಳಿ ಆತನು ಬಯಸಿದ್ದಾನೆ. ಯಾರಾದ್ರೂ ಶಿಷ್ಯರಾಗ್ಲಿಕ್ಕೆ ಮನಸ್ಸು ಮಾಡುವಂತವರು, ಅವರು ಮೊದಲು ಏನು ಮಾಡ್ಬೇಕಂದ್ರೆ ತಮ್ಮ ಹೃದಯಗಳಲ್ಲಿ ಮೊದಲನೇ ಸ್ಥಾನ ಕರ್ತನಿಗೆ ಕೊಡಬೇಕು. ಮೊದಲನೇ ಪ್ರೀತಿ ಆತನಿಗೆ ಇರಬೇಕು, ಆತನನ್ನು ಕೊಟ್ಟು ಆತನ ಸನ್ಮಾನಿಸಬೇಕು. ಇದು ಶಿಷ್ಯನಿಂದ ಆತನ ಬಯಸುವಂತ ಒಂದು ಮೌಲ್ಯ. ಈ ಲೋಕದಲ್ಲಿ ಎಲ್ಲರಿಗಿಂತ ಮೊದಲು ನನ್ನನ್ನು ಪ್ರೀತಿಸ್ರಿ ಅಂತೇಳಿ ಆತನು ಬಯಸ್ತಾರೆ. ಆಮೇಲೆ ಎರಡನೇ ವಿಷಯ ಆತನ ಹೇಳಿದ್ದಾನೆ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಯಾವನಾದರೂ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಇದರಲ್ಲಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ಅಂದ್ರೆ ಅರ್ಥ, ತನ್ನ ವಿಷಯದಲ್ಲಿ ತನ್ನ ಮನಸ್ಸು ಹೇಗಿರಬೇಕು,
ದೇವರು ಯಾರನ್ನು ಕೂಡ ದ್ವೇಷ ಮಾಡ್ರಿ, ಅವರನ್ನು ಅಗೆ ಮಾಡ್ರಿ ಅಂತ ಹೇಳಿಲ್ಲ. ಅದು ಒಂದು ವಿಷಯ. ಇಲ್ಲಿ ಎರಡನೇ ವಿಷಯ ನಾನು ಹೇಳುವಂತ ವಿಷಯ, ಇಲ್ಲಿ ಯಾವನಾದ್ರೂ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲು. ಸಿಲುಬೆಯನ್ನು ಹೊತ್ತುಕೊಂಡು ಬರಬೇಕು. ಇಲ್ಲಿ ಹೇಳುವಂತ ಒಂದು ಅರ್ಥ ಏನಂತಂದ್ರೆ, ತನ್ನನ್ನು ತಾನು ನಿರಾಕರಿಸಿಕೊಳ್ಳಬೇಕು. ಅಂದ್ರೆ ಈ ಸಿಲುಬೆ ಅಂದ್ರೆ ಈ ಶ್ರಮೆ, ಬಾಧೆ, ನೋವು, ಕಷ್ಟ, ದುಃಖ, ಸಮಸ್ಯೆಗಳು ಇವೆಲ್ಲವನ್ನು ಹೊತ್ತುಕೊಂಡು ಹಿಂಜಾರಿ ಹೋಗದೆ ಏನು ಮಾಡಬೇಕು? ಆತನನ್ನು ಹಿಂಬಾಲಿಸಬೇಕು. ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸದಿದ್ರೆ ಅವನ ಶಿಷ್ಯನು ಆಗಿರಲಾರ. ಅದಕ್ಕಾಗಿ ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂತ ವ್ಯಕ್ತಿ ಆಗಿರಬೇಕು. ನೋಡೊಂದು ಮಾತು ಓದಿಕೊಳ್ಳೋಣ. ಯಾರನ್ನು ಕೂಡ ದ್ವೇಷ ಮಾಡಬಾರದು ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತನೇ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಮತ್ತನೇ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ದೇವರ ವಾಕ್ಯದಲ್ಲಿ ಯಾರನ್ನು ಕೂಡ ದ್ವೇಷ ಮಾಡ್ಬೇಕಂತಿಲ್ಲ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಆದ್ರೆ ಇಲ್ಲಿ ಎರಡನೇ ವಿಷಯ ಏನಂತಂದ್ರೆ, ಕರ್ತನ ನಿಮಿತ್ತವಾಗಿ ತನ್ನನ್ನು ತಾನೇ ದ್ವೇಷಿಸಿಕೊಳ್ಳುವಂಥದ್ದು. ಈ ಸಿಲುಬೆ ಅಂದ್ರೆ ಬರೀ ಶ್ರಮೆ, ಬಾಧೆ, ಹಿಂಸೆ, ಕಷ್ಟಗಳು ಮಾತ್ರವಲ್ಲ, ಯೇಸು ಕ್ರಿಸ್ತ ನಿಮಿತ್ತವಾಗಿ ತನ್ನನ್ನು ತಾನೇ ನಿರಾಕರಿಸಿಕೊಳ್ಳುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಸ್ವನಿರಾಕರಣೆ ಮಾಡಿಕೊಳ್ಳುವಂತವನು ಶಿಷ್ಯನು. ಯೇಸು ಕ್ರಿಸ್ತನಿಗಾಗಿ ನಾನು ಎಷ್ಟು ಬೇಕಾದ್ರೂ ತಗ್ಗಿಸ್ಕೊಳ್ತೇನೆ. ಯೇಸು ಕ್ರಿಸ್ತನಿಗಾಗಿ ನಾನು ಎಷ್ಟು ಬೇಕಾದರೂ ನಾನು ದೀನನಾಗಿ ತಗ್ಗಿಸಿಕೊಳ್ತೇನೆ. ತನ್ನ ಸ್ವಂತ ಘನತೆ, ತನ್ನ ಸನ್ಮಾನ, ತನ್ನ ಹೆಚ್ಚಿಸುವಿಕೆ ಇದನ್ನು ಬಯಸುವಂತವನಲ್ಲ. ಇಂಥವನು ಯೇಸು ಕ್ರಿಸ್ತನಿಗೆ ಶಿಷ್ಯನಾಗಿರ್ತಾನೆ. ಒಂದು ಮಾತು ನೋಡಿ, ಅದೇ ಮತ್ತನೇ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ಮಾತಿದೆ. 16ನೇ ಅಧ್ಯಾಯ 24ನೇ ವಚನದಲ್ಲಿ, ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನನ್ನು ತಾನು ನಿರಾಕರಿಸಿಕೊಳ್ಳಬೇಕು. ಮತ್ತೊಬ್ಬರು ನಿರಾಕರಿಸುವುದಂತಲ್ಲ, ಯೇಸು ಕ್ರಿಸ್ತನಿಗಾಗಿ ಆತನ ಸಿಲುಬೆಯ ಶ್ರಮೆಯ ಮುಖಾಂತರ ಆ ಕೆಲಸಕ್ಕಾಗಿ ಏನು ಮಾಡಬೇಕು? ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂತವನೇ ನಿಜವಾದಂತ ಶಿಷ್ಯನು. ತನ್ನನ್ನು ತಾನು ಘನಪಡಿಸಿಕೊಳ್ಳುವಂತವನು, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತವನು, ತನಗೆ ಮಾನ, ಸ್ಥಾನ, ಸನ್ಮಾನಗಳು ಬರಬೇಕಂತೇಳಿ ಬಯಸುವಂತವನು ಆತನ ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ತನ್ನನ್ನು ತಾನು ನಿರಾಕರಿಸಿಕೊಂಡು ಬರುವಂತವನೇ ಶಿಷ್ಯನು. ಅದಕ್ಕಾಗಿ 23ನೇ ಅಧ್ಯಾಯದಲ್ಲಿ ಅಲ್ಲಿ ಕೆಲವರು ಕಾಣಿಸ್ಕೊಳ್ತಾರಲ್ಲ, 23ನೇ ಅಧ್ಯಾಯದಲ್ಲಿ ಅವರು ಆ ಜನರಿಂದ ತಮಗೆ ಮಾನ, ಸನ್ಮಾನ ಬರಬೇಕಂತ ಬಯಸುವಂತವ್ರು. 23:5ನೇ ವಚನದಲ್ಲಿ, ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ, ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗುಂಡಿಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ತುತಗಳಲ್ಲಿ ಪ್ರಥಮ ಸ್ಥಾನ, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರು ಎನಿಸಿಕೊಳ್ಳುವುದೇ ಇವುಗಳೇ ಅವರಿಗೆ ಇಷ್ಟ. ಅಂದ್ರೆ ಇವರನ್ನೇ ಸನ್ಮಾನಿಸಬೇಕು. ಇವರು ಸ್ವಲ್ಪವೂ ಕೂಡ ತಗ್ಗಿಸಿಕೊಳ್ಳುವುದಿಲ್ಲ, ಇವ್ರಿಗೆ ಸ್ವಲ್ಪವೂ ಕೂಡ ಅವಮಾನವಾಗಬಾರದು. ಇವ್ರು ತಮ್ಮನ್ನು ತಾವು ನಿರಾಕರಿಸಿಕೊಳ್ಳುವವರಲ್ಲ, ಇವರು ಯಾರು? ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತವರು. ಇಂಥವರು ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಜನರ ಮುಂದೆ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತವರು, ತಮ್ಮ ಹೆಸರಿಗಾಗಿ, ಘನತೆಗಾಗಿ ಪ್ರಯಾಸ ಪಡುವಂತವರು ಯೇಸು ಕ್ರಿಸ್ತನ ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಎಂಥವರಾಗ್ತಾರೆ? ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ತನ್ನನ್ನು ತಾನು ನಿರಾಕರಿಸಿಕೊಂಡು ನನ್ನ ಹಿಂದೆ ಬರುವಂತವನು ನನಗೆ ಶಿಷ್ಯನಾಗ್ತಾನೆ. ಇಲ್ಲಿ ಅನೇಕ ವಿಷಯಗಳಿವೆ. ದಾವೀದನ ವಿಷಯದಲ್ಲಿ ಸೌಲನಿಗೆ ಅಳಿಯನಾಗಬೇಕೆಂಬ ಸಂದರ್ಭ ಬಂದಾಗ ದಾವೀದನು ಹೇಳ್ತಾನೆ, 1ನೇ ಸಮುವೇಲ ಗ್ರಂಥ 18ನೇ ಅಧ್ಯಾಯ 18ನೇ ವಚನದಲ್ಲಿ, ದಾವೀದನ ನಾನು ಎಷ್ಟರವನು, ಅಳಿಯನಾಗ್ಲಿಕ್ಕೆ, ರಾಜನ ಮನೆಗೆ, ಅರಸನ ಮನೆಗೆ ಅಳಿಯನಾಗ್ಲಿಕ್ಕೆ ನಾನು ಎಷ್ಟವನು, ನನ್ನ ಕುಟುಂಬ ಎಷ್ಟುದು, ನನ್ನ ಗೋತ್ರ ಎಷ್ಟದು ಅಂತ ಹೇಳಿ ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ಮತ್ತು ಸ್ಥಾನಿಕರಂತ ಯೋಹಾನನು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನ ಓದ್ತೀವಿ. ಅಲ್ಲಿ ಹೆಚ್ಚಿಸಿಕೊಳ್ಳುವುದಕ್ಕೆ ಅನೇಕ ಅವಕಾಶಗಳುಂಟು. ನೀನು ಕ್ರಿಸ್ತನ, ಹೌದು ನಾನು ಕ್ರಿಸ್ತನ ಅಂತ ಹೇಳಿ ಹೆಚ್ಚಿಸಿಕೊಳ್ಳಬಹುದಾಯ್ತು. ನಾನಲ್ಲ. ನೀನು ಏಲಿಯನ, ಹೌದು ಹೆಚ್ಚಿಸಿಕೊಳ್ಬಹುದಾಯ್ತು. ಅವನ ಆ ರೀತಿಯಾಗಿ ಹೆಚ್ಚಿಸಿಕೊಳ್ಳಿಲ್ಲ.
ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶವಿದ್ರೂ ಕೂಡ ಅವನೇನ್ ಮಾಡ್ತಾನೆ, ಸ್ಥಾನಿಕರಂತ ಯೋಹಾನನು ತನ್ನನ್ನು ತಾನು ತಗ್ಗಿಸ್ಕೊಂಡು ನಾನು ಬರೀ ಒಂದು ಶಬ್ದವಾಗಿದ್ದೇನೆ, ಆತನ ಕೆರೆಗಳ ಭಾರವನ್ನು ಬಿಚ್ಚಲಿಕ್ಕೆ ನಾನು ಯೋಗ್ಯನಲ್ಲ, ಆತನ ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡ್ಬೇಕಂತೇಳಿ ತನ್ನನ್ನು ತಾನು ನಿರಾಕರಿಸಿಕೊಳ್ಳುತ್ತಾನೆ. ಜನರ ಬಂದು ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಾಗ ಅಂತವರೇ ಯೋಗ್ಯರಾಗಿ ಕರ್ತನ ಹಿಂದೆ ಹೋಗ್ತಾರೆ. ಅದಕ್ಕಾಗಿ ಎರಡನೇ ವಿಷಯ, ತನ್ನ ವಿಷಯದಲ್ಲಿ ಎಂತವನಾಗಿರ್ಬೇಕು, ತನ್ನನ್ನು ತಾನು ನಿರಾಕರಿಸಿಕೊಳ್ಳುವವನು ಆಗಿರ್ಬೇಕು. ಕಡೆಯದಾಗಿ ಒಂದು ವಿಷಯದಲ್ಲಿ ನಾನು ಮುಗಿಸ್ತೇನೆ. ಮೂರನೇದಾಗಿ ಲೂಕನ ಬರೆಸುವ ವಾರ್ತೆ 14ನೇ ಅಧ್ಯಾಯದಲ್ಲಿ ಒಂದು ಮಾತಿದೆಯಲ್ಲ, 33ನೇ ವಚನದಲ್ಲಿ, ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಇದು ಭೌತಿಕವಾದಂತ ವಿಷಯಗಳಲ್ಲಿ ಅವನ ಮನಸ್ಸು. ಮೊದಲು ದೇವರ ವಿಷಯದಲ್ಲಿ ಅವನ ಮನಸ್ಸು ಹೇಗಿರ್ಬೇಕು, ದೇವರಿಗೆ ಮೊದಲನೇ ಸ್ಥಾನ ಇಡಬೇಕು. ಆಮೇಲೆ ತನ್ನ ವಿಷಯದಲ್ಲಿ ಅವನ ಮನಸ್ಸು ಹೇಗಿರ್ಬೇಕು, ತನ್ನನ್ನು ತಾನು ನಿರಾಕರಿಸಿಕೊಂಡು ಆತನನ್ನು ಹೆಚ್ಚಿಸಬೇಕು. ಮೂರನೇದಾಗಿ ಈ ಭೌತಿಕ ಸಂಬಂಧವಾದಂತ ವಿಷಯಗಳಲ್ಲಿ, ಈ ಲೋಕ ಸಂಬಂಧವಾದಂತ ವಿಷಯಗಳಲ್ಲಿ ಕೂಡ ಅವನ ಮನಸ್ಸು ಅವುಗಳನ್ನು ಬಿಟ್ಟು ಬಿಡುವಂತ ಮನಸ್ಸಿರಬೇಕು. ಅನೇಕ ವಾಕ್ಯದ ರೆಫರೆನ್ಸ್ ಇದೆ, ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಈ ಭೌತಿಕ ಸಂಬಂಧವಾದ ವಿಷಯಗಳನ್ನು ಬಿಟ್ಟು ಬಿಡ್ಲಿಕ್ಕೆ ಮನಸ್ಸಿಲ್ಲದಿದ್ದರೆ ಅವನು ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಇವುಗಳನ್ನು ಬಿಟ್ಟು ಬಿಡಬೇಕು. ಅದೇ ಲೂಕನ ಬರೆಸುವ ನೋಡಿ ಒಂದು ಮಾತು ಓದೋಣ. 12ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತು ನೋಡಿ. 15ನೇ ವಚನದಲ್ಲಿ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವನಾಧಾರವಾಗುವುದಿಲ್ಲ. ಎಲ್ಲ ಲೋಭಕ್ಕೂ ಎಚ್ಚರವಾಗಿರಿ, ಇದರಿಂದ ದೇವರ ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ನೀವು ಎಷ್ಟು ಹಣ ಎಷ್ಟಾದ್ರೂ ಅದು ಜೀವನಾಧಾರವಾಗುವುದಿಲ್ಲ. ಇವುಗಳನ್ನು ಕರ್ತನಿಗಾಗಿ ಬಿಟ್ಟು ಬಿಡುವಂತ ಒಂದು ಮನಸ್ಸು ಅವನಲ್ಲಿರಬೇಕು. ಮತ್ತನೆ ಬರೆಸುವಾರ್ತೆ 6:19ರಲ್ಲಿ, ಈ ಭೂಮಿಯ ಮೇಲೆ ಹಣವನ್ನು ಕೂಡಿಸಿಕೊಳ್ಳಬೇಡ್ರಿ ಅಂತ ವಾಕ್ಯ ಇದೆ. ಮೊದಲ ತಿಮೋಥಿ ಪತ್ರಿಕೆ 6ನೇ ಅಧ್ಯಾಯ 6ರಿಂದ 10 ವಚನಗಳು 11 ವಚನ ಓದಿದ್ರೆ ಈ ಭೂಲೋಕದಲ್ಲಿ ನಮಗೆ ಹಣವಂತರಾಗ್ಲಿಕ್ಕೆ ಮನಸ್ಸು ಮಾಡುವಂತವರು, ಅವರು ಕ್ರಿಸ್ತ ನಂಬಿಕೆಯಿಂದ ಬಿಟ್ಟು ಹೋಗುವಂತವ್ರು. ಅದಕ್ಕಾಗಿ ಪ್ರಿಯರೇ, ಈ ಭೌತಿಕ ಸಂಬಂಧವಂತ ವಿಷಯಗಳಲ್ಲಿ ಕೂಡ ನಾವು ಮನಸ್ಸು ಮಾಡದೆ ಕರ್ತನ ಹಿಂದೆ ಹೋಗ್ಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಅನೇಕ ಜನರು ಬಂದಿದ್ದಾರೆ, ಈ ಎಲಿಷನ ಜೀವನದಲ್ಲಿ ಆತನ ಸೇವೆಗೆ ಬರಬೇಕಾದ ಸಮಸ್ತವನ್ನು ಬಿಟ್ಟು ಬಂದಿದ್ದಾರೆ. ಈ ಶಿಷ್ಯರನ್ನು ಕರಿಬೇಕಾದ್ರೆ ನಿಮ್ಮನ್ನು ಮನುಷ್ಯರು ಹಿಡಿಯುವ ಬೆಸ್ತನಾಗಿ ಮಾಡ್ತಾರೆ, ಅವರು ಬಲೆಗಳನ್ನು ದೋಣಿಗಳನ್ನು ಬಿಟ್ಟು ಅವರು ಸೇವೆಗೆ ಬಂದಿದ್ದಾರೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಭೌತಿಕವಾದಂತ ವಿಷಯಗಳಲ್ಲಿ ಕೂಡ ಕರ್ತನಿಗಾಗಿ ಬಿಟ್ಟು ಬಿಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕು. 3 ವಿಷಯ ಹೇಳಿದ್ದೆ. ಒಂದು ವೇಳೆ ಬಿಟ್ಟು ಬಿಡದೆ ಇದ್ರೆ ಅದರಿಂದ ನಮಗೆ ನಷ್ಟವಾಗ್ತದೆ ಹೊರತು ಕ್ರಿಸ್ತನ ಶಿಷ್ಯತ್ವದಲ್ಲಿ ಆ ಮೆಚುರಿಟಿಗೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ನಾನು ಮುಗಿಸ್ತಾ ಇದ್ದೇನೆ. 3 ನಿಯಮಗಳನ್ನು ತಿಳಿಸಿದ್ದಾನೆ. ಒಂದು, ಶಿಷ್ಯನಾಗಲಿಕ್ಕಿರುವಂತವನು ದೇವರ ವಿಷಯದಲ್ಲಿ ಅವನ ಮನಸ್ಸು ಸರಿಯಾಗಿರಬೇಕು, ಇಲ್ಲ ನಮ್ಮ ಸಂಬಂಧಗಳಿಗಿಂತ ಆತನನ್ನೇ ಶ್ರೇಷ್ಠನಾಗಿರ್ಬೇಕು. 2, ತನ್ನ ವಿಷಯದಲ್ಲಿ ತನ್ನ ನಿರಾಕರಿಸಿಕೊಂಡು ಆತನ ಘನಪಡಿಸಬೇಕು. 3ನೇದಾಗಿ ಈ ಭೌತಿಕವಾದಂತ ವಿಷಯಗಳಲ್ಲಿ ಕೂಡ ಕರ್ತನಿಗಾಗಿ ಬಿಟ್ಟು ಬಿಡುವಂತ ಮನಸ್ಸು ನಮ್ಮಲ್ಲಿರ್ಬೇಕು. ತಿಮೋತಿನ ಜೀವನದಲ್ಲಿ ಅವೆಲ್ಲವೂ ಇದ್ದದ್ರಿಂದಲೇ ಲುಸ್ತ್ರಾದಲ್ಲಿ ತಿಮೋತಿನ ಒಬ್ಬ ಶಿಷ್ಯನು, ಅವನು ಸೇವೆಗೆಲ್ಲ ಬಿಟ್ಟು ಹೋಗ್ತಾನೆ. ಅದಕ್ಕಾಗಿ ಪವಿತ್ರಾತ್ಮ ದೇವರು ಬರೆದಿದ್ದೇನಂತಂದ್ರೆ, ಲುಸ್ತ್ರಾದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನು. ಇವತ್ತು ವಾಕ್ಯವನ್ನು ಕೇಳುವಂತ ನಾವು ಕೂಡ ರಕ್ಷಣೆ ಹೊಂದಿರುತ್ತ ನಾವು ಹಾಗೆ ಇರದೆ ಆ ಶಿಷ್ಯತ್ವದ ಪರಿಪೂರ್ಣದ ಮಟ್ಟಕ್ಕೆ ನಾವು ಹೋಗ್ಲಿಕ್ಕೆ ದೇವರಾತ್ಮನ ಸಹಾಯ ಮಾಡಲಿ. ವಾಕ್ಯವನ್ನು ಹಂಚಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಸಭಾ ಹಿರಿಯರಿಗೂ ಯವನಸ್ಥರಿಗೂ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ಧನ್ಯವಾದ.